ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 155ನೇ ಭಾಗವನ್ನು ಇವತ್ತಿನ ದಿವಸ ನಾವು ಶ್ರವಣ ಮಾಡಬೇಕು. ಇವತ್ತು ಸತ್ಯವೀರ ಸ್ವಾಮಿಗಳ ಪುಣ್ಯದಿನ. ಕೊರ್ಲಹಳ್ಳಿಯಲ್ಲಿ ಅವರ ವೃಂದಾವನ, ಮತ್ತು ವಿಜಯದಾಸರದು ಚೀಕಲಪರ್ವಿ ಚಿಪ್ಪಗಿರಿ, ಅಲ್ಲಿ ಅವ್ರದ್ದು ವಿಶೇಷ ಆರಾಧನೆ. ಅವರಿಬ್ಬರ ಆರಾಧನೆ ನಡೆಯುವಂಥ ದಿವಸ ಇವತ್ತು. ಈಗಾಗಲೇ 23 ಸಂಧಿಗಳು ಸಮಾಪ್ತಿ ಕಂಡಿವೆ. ಹಿಂದೆ 23ನೇ ಸಂಧಿ ಬೃಹತ್ ತಾರತಮ್ಯ ಸಂಧಿ, ಕೆಲವು ಪುಸ್ತಕಗಳಲ್ಲಿ 19 ಅಥವಾ 20ನೇ ಸಂಧಿ, ಅದಕ್ಕೆ ಗುಣತಾರತಮ್ಯ ಸಂಧಿ ಅಂತ ಕೂಡ ಕರೀತಾರೆ, ಅದು ಸಮಾಪ್ತಿಯನ್ನು ಕಂಡಿದೆ. ಈಗ ನಾವು ನೋಡಬೇಕಾದ್ದು ಕಲ್ಪಸಾಧನ ಸಂಧಿ ಅಂತ. ಸಂಧಿ ಮಹತ್ವ ಎಂಥದ್ದು ಅಂತಂದರೆ, ನಾವು ಈ ಸಂಧಿ ಓದುವಾಗ ಆ ಮಹತ್ವವನ್ನು ಮನಗಾಣಬೇಕು ಮೊದಲು. ಅದೇನಾದರೂ ವೈಶಿಷ್ಟ್ಯ, ನಾವು ಒಂದು 10-12 ವರ್ಷ ಓದಿದ ಕೂಡಲೇ ದೊಡ್ಡ ವಿದ್ವಾಂಸರು ಅಂತ ಅನ್ಸ್ಕೊತೀವಿ, ನಮಗೆಲ್ಲ ಥರದ ಪ್ರತಿಷ್ಠೆ, ಸ್ಥಾನ, ಮಾನ ಇವೆಲ್ಲ ಬೇಕಾಗ್ತವೆ. ಇಲ್ಲಿ ಕೆಲವು ದಾಸರು ಸಂಗತಿಗಳನ್ನ ಹೇಳ್ತಾರೆ, ಯಾವ್ಯಾವ ದೇವತೆಗಳು ಎಷ್ಟೆಷ್ಟು ಕಲ್ಪ ಸಾಧನೆ ಮಾಡಿರ್ತಾರೆ ಅಂತ, ಎಷ್ಟೆಷ್ಟು ಕಲ್ಪ ಸಾಧನೆ ಮಾಡಿರ್ತಾರೆ ಅಂತ ಒಂದು ಲೆಕ್ಕ ಕೊಡ್ತಾರೆ. ಒಂದು ಕಲ್ಪ ಅಂತಂದ್ರೆ ಬ್ರಹ್ಮನ ಆಯುರ್ಮಾನ. ಒಟ್ಟಾರೆ ಒಬ್ಬ ಬ್ರಹ್ಮ ಹುಟ್ಟಿದ ಮೇಲೆ ಆತ ಮುಕ್ತನಾಗೋ ತನಕ ಒಬ್ಬ ಬ್ರಹ್ಮನ ಆಯುರ್ಮಾನ ಅದು. ಅಷ್ಟು ದೀರ್ಘಕಾಲ ದೇವತೆಗಳ ಸಾಧನೆ ಇರ್ತದೆ. ಅದು ಕೂಡ ಕೇವಲ ಒಂದೊಂದು ಕಲ್ಪ ಅಲ್ಲ, ಕೆಲವರಿಗೆ 100 ಕಲ್ಪ, ಕೆಲವರಿಗೆ 50 ಕಲ್ಪ, ಕೆಲವರಿಗೆ 25, ಕೆಲವರಿಗೆ 10, ಇಷ್ಟೆಲ್ಲ ಸುದೀರ್ಘವಾದಂಥ ಸಾಧನೆ ಇರ್ತದೆ. ಅದಕ್ಕಾಗಿ ಇದನ್ನ ಕಲ್ಪ ಸಾಧನ ಸಂಧಿ ಅಂತ ಕರೀತಾರೆ. ಒಬ್ಬ ಮನುಷ್ಯ ತಿಳ್ಕೊಳ್ಬೇಕಾದದ್ದು ಎಷ್ಟಿದೆ, ಅದು ತಿಳ್ಕೊಳ್ಬೇಕಾದ್ದನ್ನು ಅರಗಿಸ್ಕೊಳ್ಬೇಕಾದ್ದು ಎಷ್ಟಿದೆ, ಮತ್ತು ಧ್ಯಾನ ಮಾಡುವಾಗ ಏಕಾಗ್ರಚಿತ್ತನಾಗಿ ಅದನ್ನೆಲ್ಲವನ್ನು ಕೂಡ ತನ್ನ ಮನಸ್ಸಿನಲ್ಲಿ ತಂದುಕೊಂಡು ಎಷ್ಟು ದೀರ್ಘವಾಗಿ ಆತ ಧ್ಯಾನ ಮಾಡಬಹುದು, ಎಷ್ಟು ಸಾಧನೆಯ ಶಿಖರವನ್ನು ಆತ ಏರ್ಬೋದು ಅನ್ನೋದೆಲ್ಲ ಈ ಸಂಧಿಯೊಳಗೆ ನಮಗೆ ನಿಚ್ಚಳವಾಗಿ ಗೊತ್ತಾಗ್ತದೆ. ಅದರ ಮೊದಲನೇ ಪದ್ಯ ಇದು. ಒಟ್ಟಾರೆ ಪದ್ಯಗಳಲ್ಲಿ 731ನೇ ಪದ್ಯ. ಇದಕ್ಕೆ ಕಲ್ಪ ಸಾಧನ ಸಂಧಿ ಅಂತ ಇಲ್ಲಿ ಹೆಸರಿದೆ. ಅಪರೋಕ್ಷ ತಾರತಮ್ಯ ಸಂಧಿ ಅಂತ ಕೂಡ ಕೆಲವು ಕಡೆ ಹೆಸರಿದೆ. ಇಲ್ಲಿ ಇದು 24ನೇ ಸಂಧಿ, ಮತ್ತು ಕೆಲವು ಕಡೆ ಇದು 23ನೇ ಸಂಧಿ. ನಿಮ್ಮ ಪುಸ್ತಕಗಳಲ್ಲಿ ಹಾಗೇನಾದರೂ ವ್ಯತ್ಯಾಸ ಇದ್ರೆ ಅದನ್ನೆಲ್ಲ ನೋಡ್ಕೊಳ್ಬೇಕು. ಏಕವಿಂಶತಿ ಮತ ಪ್ರವರ್ತಕ ಕಾಕುಮಾಯಿಗಳ ಕುಹಕ ಯುಕ್ತಿ ನಿರಾಕರಿಸಿ ಸರ್ವೋತ್ತಮನು ಹರಿ ಎಂದು ಸ್ಥಾಪಿಸಿದ ಶ್ರೀಕಳತ್ರನ ಸದನ ದ್ವಿಜಪ ಪಿನಾಕಿ ಸನ್ನತ ಮಹಿಮ ಪರಮ ಕೃಪಾ ಕಟಾಕ್ಷದಿ ನೋಡು ಮಧ್ವಾಚಾರ್ಯ ಗುರುವರ್ಯ. ಆಚಾರ್ಯರು 12ನೇ ಶತಮಾನದಲ್ಲಿ ಅವತಾರ ಮಾಡೋದಕ್ಕಿಂತ ಮೊದಲು ಬ್ರಹ್ಮಸೂತ್ರಕ್ಕೆ 21 ಜನ ಭಾಷ್ಯಗಳನ್ನು ಬರೆದಿದ್ರು. ಅದನ್ನೆಲ್ಲ ನಾನು ಹಿಂದೆ ಹೆಸರು ಹೇಳಿದ್ದೆ. ಭಾರತೀಯ ವಿಜಯ, ಸಂವಿಧಾನಂದ ಅಥವಾ ಸಚ್ಚಿದಾನಂದ ಅಂತ ಕೆಲವು ಕಡೆ ಅಂತಾರೆ, ಬ್ರಹ್ಮಘೋಷ, ಶತಾನಂದ, ಉದ್ವರ್ತ, ವಿಜಯ, ರುದ್ರಭಟ್ಟ, ವಾಮನ, ಯಾದವ ಪ್ರಕಾಶ, ರಾಮಾನುಜ, ದ್ರವಿಡ, ಬ್ರಹ್ಮದತ್ತ, ಭಾಸ್ಕರ, ಪಿಶಾಚ, ವಿಜಯಭಟ್ಟ, ವಿಷ್ಣುಕ್ರಾಂತ, ವಾದೀಂದ್ರ, ಮಾಧವದಾಸ, ಕೊನೆಯದಾಗಿ ಶಂಕರಾಚಾರ್ಯರು ಕೊನೆ ಅಲ್ಲ, ಶಂಕರಾಚಾರ್ಯ 7ನೇ ಶತಮಾನದಲ್ಲಿ ಬರೆದಿದ್ರು. ಅದಾದ ಮೇಲೆ ರಾಮಾನುಜಾಚಾರ್ಯರ ಭಾಷೆ ಬಂದಿತ್ತು. ಅದಾದ್ಮೇಲೆ ವಲ್ಲಭಾಚಾರ್ಯರು ಇತ್ಯಾದಿಗಳ ಭಾಷೆ ಕೂಡ ಬಂದಿದ್ದು. ಇಲ್ಲಿ ಈಗ ನಾನು ಹೇಳ್ತಿರೋ ವಾಕ್ಯ ಏನಿದೆ, ಆಚಾರ್ಯರ ಜೀವನ ಚರಿತ್ರೆಯನ್ನು ಬಿತ್ತರಿಸುವ ಮಧ್ವ ವಿಜಯದ ಒಂದು ವ್ಯಾಖ್ಯಾನ. ಆ ವ್ಯಾಖ್ಯಾನದೊಳಗೆ ಬಂದಿರುವಂಥ ವಾಕ್ಯಗಳು. ಹಾಗಾಗಿ ಇಲ್ಲೂ ಬಂದಿದ್ದೆಲ್ಲನೂ ಕೂಡ ಏನು ಬಂದಿಲ್ಲ. ಇನ್ನು ವಲ್ಲಭ ಭಾಷ್ಯ, ಚಿನ್ಮಯ ಭಾಷ್ಯ ಇತ್ಯಾದಿ ಬೇರೆ ಬೇರೆ ಭಾಷೆಗಳಿವೆ. ಅಂತೂ ಸಾಮಾನ್ಯವಾಗಿ ಏಕವಿಂಶತಿ ಕುಭಾಷ್ಯ ದೂಷಕಂ ಅಂತ ಮಧ್ವವಿಜಯದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. 21 ಭಾಷೆಗಳು ಪ್ರಧಾನವಾದ ಭಾಷೆಗಳು. ಇವತ್ತು ಬ್ರಹ್ಮಸೂತ್ರ ಭಾಷೆಗಳಿಗೆ ಆ 21 ಭಾಷೆಗಳು ಎಲ್ಲನೂ ಕೂಡ ಸಿಗ್ತಾನೇ ಇಲ್ಲ, ಒಂದು 5-6 ಭಾಷೆಗಳು ಮಾತ್ರ ಸಿಗ್ತವೆ. ಆ ಎಲ್ಲ ಭಾಷೆಗಳಲ್ಲಿ ಬ್ರಹ್ಮಸೂತ್ರಗಳಿಗೆ ಏನೇನು ಅರ್ಥವನ್ನ ಆಯಾ ಪ್ರವರ್ತಕರು ಹೇಳಿದ್ರು, ಅದರಲ್ಲಿರುವಂತಹ ಸಮಸ್ಯೆಗಳನ್ನು, ಅದರಲ್ಲಿರುವಂತಹ ಕುಂದುಕೊರತೆಗಳನ್ನು ತೋರಿಸಿ ಆಚಾರ್ಯರು ಮತ್ತೊಂದು ಭಾಷ್ಯ ರಚನೆ ಮಾಡಿದರು. ಅದಕ್ಕಾಗಿ ಏಕವಿಂಶತಿ ಮತ ಪ್ರವರ್ತಕರಾದಂಥ ಕಾಕು ಮಾಯಿಗಳು ಅಂತಂದ್ರೆ ಕೇವಲ ಅದ್ವೈತವಾದ ಅಲ್ಲ, ಉಳಿದ ಎಲ್ಲಾ ವಾದಗಳು ಮಾಯಾವಾದಗಳೇ. ಯಾವುದು ವೇದವ್ಯಾಸರ ಬ್ರಹ್ಮಸೂತ್ರದ ಅರ್ಥವನ್ನು ಸರಿಯಾಗಿ ಹೇಳೋದಿಲ್ಲ, ಆ ಎಲ್ಲಾ ಮತವೂ ಕೂಡ ಮಾಯಾಮತ ಅಂತಲೇ ಕರೆಸ್ಕೋತದೆ. ಆ ಮಾಯಿಗಳ ಕುಹಕ ಯುಕ್ತಿ, ಸರಿ ಅಲ್ಲದೇ ಇರುವಂಥ ಯುಕ್ತಿಗಳು, ಆ ಎಲ್ಲ ಯುಕ್ತಿಗಳನ್ನ ಅಂದರೆ ದುಷ್ಟ ಅಭಿಪ್ರಾಯಗಳನ್ನ ನಿರಾಕರಣೆ ಮಾಡಿ ಸರ್ವೋತ್ತಮನು ಹರಿ ಎಂದು ಸ್ಥಾಪಿಸಿದ, ಭಗವಂತನೇ ಶ್ರೇಷ್ಠ ಅಂತ ಸ್ಥಾಪನೆ ಮಾಡಿದ ಯಾರು? ಈ ಆಚಾರ್ಯ. ಶ್ರೀಕಳತ್ರನ ಸದನ
ಈತ ಈ ಮಧ್ವಾಚಾರ್ಯರು ಶ್ರೀ ಕಳತ್ರ ಅಂದ್ರೆ ಲಕ್ಷ್ಮೀನಾರಾಯಣನ, ಕಳತ್ರ ಅಂದ್ರೆ ಪತ್ನಿ, ಲಕ್ಷ್ಮಿಯನ್ನೇ ಪತ್ನಿಯಾಗಿ ಹೊಂದಿರುವಂತಹ ಆ ನಾರಾಯಣನ ಸದನ, ಆತನಿಗೆ ಮುಖ್ಯ ವಾಸಸ್ಥಾನ ಈತ. ದ್ವಿಜಪ, ಎಲ್ಲ ಜ್ಞಾನಿಗಳಾದವರಿಗೆ ಈತ ಆಶ್ರಯ ಕೊಟ್ಟಂಥವ್ರು, ಈಗ ಒಂದರ್ಥ. ಇನ್ನೊಂದು, ಆ ದ್ವಿಜಪ ಅಂತ ಅನ್ನೋದನ್ನ ಆವೃತ್ತಿ ಮಾಡ್ಕೊಳ್ಬೇಕು. ದ್ವಿಜಪ ಪಿನಾಕಿ ಸನ್ನುತ ಮಹಿಮ. ದ್ವಿಜ ಅಂದ್ರೆ ಪಕ್ಷಿಗಳು, ಪಕ್ಷಿಗಳ ಪ ಅಂದ್ರೆ ಪಕ್ಷಿಗಳ ರಾಜ ಗರುಡ, ಪಿನಾಕಿ ಅಂತಂದ್ರೆ ಪಿನಾಕ ಧನಸ್ಸನ್ನು ಹಿಡಿದಂತ ರುದ್ರ. ಹೀಗೆ ಗರುಡ ರುದ್ರ. ಶ್ರೀಕಳತ್ರನ ಸದನ ಅಂತ ಇನ್ನೊಂದು, ಅದನ್ನು ಕೂಡ ಆವೃತ್ತಿ ಮಾಡ್ಕೊಂಡ್ರೆ ಆ ಲಕ್ಷ್ಮೀನಾರಾಯಣನ ಸದನ, ಸದನ ಅಂದ್ರೆ ಆತನ ಹಾಸಿಗೆ. ವಸ್ತುತಃ ಸದನ ಅಂತಂದ್ರೆ ಮನೆ. ಅದನ್ನೇ ಇಲ್ಲಿ ಗರುಡ ಶೇಷ ರುದ್ರ ಮೂರು ಕೂಡ ಸೇರಬೇಕು ಅನ್ನೋ ದೃಷ್ಟಿಯಿಂದ ಆ ಸದನ ಅಂತ ಅನ್ನೋದಕ್ಕೆ ಒಂದು ಶೇಷ ಅಂತ ಕೂಡ ಅರ್ಥ ಮಾಡ್ಕೊಂಡ್ರೆ, ಶ್ರೀಕಳತ್ರನ ಸದನ ಅಂದ್ರೆ ಶೇಷ, ದ್ವಿಜಪ ಅಂದ್ರೆ ಗರುಡ, ಪಿನಾಕಿ ಅಂತಂದ್ರೆ ರುದ್ರ. ಇವರಿಂದ ಸನ್ನುತ ಮಹಿಮಾ, ಇಂಥ ಅದ್ಭುತವಾದಂಥ ಮಹಿಮಾ ಇದ್ದವರು. ಅಂಥ ಮಧ್ವಾಚಾರ್ಯರೇ ಗುರುಗಳೇ ಕೃಪಾ ಕಟಾಕ್ಷದಿಂದ ನಮ್ಮನ್ನು ನೋಡಿರಿ. ನೀವು ರಚನೆ ಮಾಡಿದಂಥ ಶಾಸ್ತ್ರಗಳ ಅರ್ಥವನ್ನು ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನಮ್ಮ ಕಡೆ ನಿಮ್ಮ ಕೃಪಾ ಕಟಾಕ್ಷ ಹರಿಯಲಿ ಅಂತ ಅವ್ರದ್ದೊಂದು ಪ್ರಾರ್ಥನೆ. ಪ್ರಾಚೀರ್ಣ ಪುಣ್ಯೋ ಅಂತ ವಾಯುಸ್ತುತಿಯಲ್ಲಿ ಒಂದು ಶ್ಲೋಕ, ಚರಣ ಪರಿಚರಾನ್ ಶ್ರಾವಯಾಸ್ವಾಂಶ ಕಿಂಚಿತ್ ಅಂತ ಕೊನೆಗೊಂದು ಪ್ರಾರ್ಥನೆ. ಅದರಲ್ಲಿ ನಾವು ನಿಮ್ಮ ಚರಣ ಪರಿಚಾರಕರು, ನಿಮ್ಮ ಪಾದ ಸೇವಾ ಮಾಡಲಿಕ್ಕೆ ಸಿದ್ಧರಾದವರು, ನಮಗೆ ನೀವು ನಿಮ್ಮ ಶಾಸ್ತ್ರವನ್ನ ಅಸ್ಮಾಂಶ ಕಿಂಚಿತ್ ಶ್ರಾವಯ, ನೀವೇನು ಶಾಸ್ತ್ರ ರಚನೆ ಮಾಡಿದ್ದೀರಿ ಅದನ್ನ ನಮಗೂ ಕೂಡ ಸ್ವಲ್ಪ ಶ್ರವಣ ಮಾಡಿಸಿರಿ. ನೀವು ಮಾಡಿಸಿದ್ರೆ ಅದರ ಅರ್ಥ ವಿವರಣೆ ನೀವು ಮಾಡಿದರೆ ನಾವು ತಿಳ್ಕೊಳ್ಬಲ್ಲೆವು, ಇಲ್ಲದೇ ಇದ್ರೆ ನಮಗದು ತಿಳಿಯೋದಿಲ್ಲ. ಅದಕ್ಕಾಗಿ ನೀವೇ ಅದನ್ನು ಹೇಳಬೇಕು. ಕೃಪಾ ಕಟಾಕ್ಷದಿಂದ ನಮ್ಮ ಕಡೆ ನೋಡಿ ನೀವು ಅದರ ಅರ್ಥವನ್ನ ವಿವರಣೆ ಮಾಡಬೇಕು. ವೇದ ಮೊದಲಾಗಿಪ್ಪ ಅಮಲ ಮೋಕ್ಷಾಧಿಕಾರಿಗಳಾದ ಜೀವರ ಸಾಧನಗಳ ಅಪರೋಕ್ಷ ನಂತರ ಲಿಂಗಭಂಗವನ್ನು ಸಾಧುಗಳು ಚಿತ್ತೈಪುದು ಎನ್ನ ಅಪರಾಧಗಳ ನೋಡದಲೆ ಚಕ್ರ ಗದಾಧರನು ಪೀಳಿಸಿದ ತೆರದಂದಲಿ ಪೀಳುವೆನು. ವೇದ ಅಂದ್ರೆ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮ ಮೊದಲಾಗಿಪ್ಪರು ಅಂದ್ರೆ ಅವರೇ ಮೊದಲಾದ ಅಮರ ಮೋಕ್ಷಾಧಿಕಾರಿಗಳು, ಅತ್ಯಂತ ನಿರ್ದುಷ್ಟರಾದಂತಹ ಶ್ರೇಷ್ಠ ಎತ್ತರದಲ್ಲಿರುವಂತಹ ಮೋಕ್ಷಾಧಿಕಾರಿ ಜೀವರೇನಿದ್ದಾರೆ, ಸಾಧಕ ಜೀವರು, ಅವರ ಸಾಧನೆಗಳನ್ನ ಎಷ್ಟೆಷ್ಟು ಕಾಲ ಅವರು ಸಾಧನೆ ಮಾಡ್ತಾರೆ, ಮತ್ತು ಅಪರೋಕ್ಷ ನಂತರ ಅವರಿಗೆ ಅಷ್ಟೆಲ್ಲ ಸಾಧನೆ ಮಾಡಿದ ನಂತರ ಆ ಭಗವಂತನ ಜ್ಞಾನ ಬರ್ತದಲ್ಲ, ಅದಾದ್ಮೇಲೆ ಅವರಿಗೆ ಲಿಂಗ ದೇಹ ಭಂಗ ಹೇಗಾಗ್ತದೆ. ನಮಗೀಗ ಹೊರಗೆ ಬಾಹ್ಯ ದೇಹ ಇದೆ, ಇದರೊಳಗೆ ಅನಿರುದ್ಧ ದೇಹ, ಅದರೊಳಗೆ ಲಿಂಗ ದೇಹ, ಅದರೊಳಗೆ ಸ್ವರೂಪ ದೇಹ ಇದೆ. ಸ್ವರೂಪ ದೇಹಕ್ಕೆ ಮೊದಲನೇ ಆವರಕ ಅಂದ್ರೆ ಲಿಂಗ ದೇಹ. ತತ್ವಜ್ಞಾನ ಬಂದ ಮೇಲೆ ಆ ಲಿಂಗ ದೇಹವನ್ನು ಕಳ್ಕೊಳ್ಳುವ ಬಗೆ ಹೇಗಿದೆ ಅನ್ನೋದನ್ನ ನಾನೀಗ ಮುಂದೆ ಹೇಳುವನಿದ್ದೇನೆ. ಸಜ್ಜನರು ನೀವೆಲ್ಲ ಅದನ್ನು ಕೇಳಬೇಕು. ನನ್ನ ಅಪರಾಧಗಳನ್ನ ಗಮನಿಸದೆ ಕೇಳಬೇಕು. ನಾನು ಹೇಳುವಾಗ ಏನಾದರೂ ತಪ್ಪು ಮಾಡಿರ್ಬೋದು, ಆ ತಪ್ಪುಗಳನ್ನು ನೀವು ಗಮನಿಸಬಾರದು. ಎನ್ನ ಅಪರಾಧಗಳ ನೋಡದಲೇ ಚಕ್ರ ಗದಾಧರನು ಪೇಡಿಸಿದ ತೆರದಂದಲಿ, ಕೈಯಲ್ಲಿ ಚಕ್ರ ಮತ್ತು ಗದಾ ಇವುಗಳನ್ನು ಧಾರಣೆ ಮಾಡಿದಂಥ ಆ ನಾರಾಯಣ ಏನಿದ್ದಾನೆ, ಅವನು ಹೇಗೆ ಹೇಳಿಸ್ತಾನೋ ಹಾಗೆ ನಾನು ಹೇಳ್ತೇನೆ. ಏನಾದರೂ ತಪ್ಪಾದರೆ ಅದನ್ನು ನೀವು ಪರಿಗಣನೆ ಮಾಡಬೇಡ್ರಿ, ಉತ್ತಮ ಅಂಶಗಳನ್ನು ಮಾತ್ರ ಪರಿಗಣನೆ ಮಾಡಿರಿ. ಅದು ದಾಸರ ವಿನಯ ಅಷ್ಟೇ. ವಸ್ತುತಃ ಅದನ್ನ ಯಾರು ನೀವು ಪ್ರವಚನ ಮಾಡ್ತಿರಲಿಲ್ಲ ಹರಿಕಥಾನುಸಾರ, ಅವರಿಗೆ ಈ ಮಾತು ಅನ್ವಯ ಆಗೋದು, ದಾಸರಿಗೆ ಆ ಮಾತು ಪೂರ್ಣವಾಗಿ ಅನ್ವಯ ಆಗೋದಿಲ್ಲ. ಹರಿಕಥಾನುಸಾರ ಹೇಳುವವರು, ಅದನ್ನು ಲೇಖನ ಮಾಡುವವರು, ಅನುವಾದ ಮಾಡುವವರು, ಪ್ರವಚನ ಮಾಡುವವರು ದಾಸರ ಅಭಿಪ್ರಾಯವನ್ನು ತಿಳ್ಕೊಳ್ಳದೆ, ಆಚಾರ್ಯರ ಅಭಿಪ್ರಾಯವನ್ನು ತಿಳ್ಕೊಳ್ಳದೆ ಏನೇನೋ ಅನುವಾದ, ಏನೇನೋ ಪ್ರವಚನ ಮಾಡುವ ಸಾಧ್ಯತೆಗಳು ಹೆಚ್ಚು. ಆ ಅಪರಾಧಗಳನ್ನ ಕ್ಷಮಾ ಮಾಡಬೇಕು ಭಗವಂತ ಅಂತ ದಾಸರು ನಮ್ಮ ಪರವಾಗಿ ತಾವು ಪ್ರಾರ್ಥನೆ ಮಾಡಿದ್ರು ಅಷ್ಟೇ. ಮಕ್ಕಳಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬರೋದಿಲ್ಲ, ಅವಕ್ಕೆ ವಿನಯ ತೋರಿಸಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅವರ ತಂದೆ ತಾಯಿಗಳು ದೇವ್ರ ಮುಂದೆ ಹೀಗೆ ಕ್ಷಮಾ ಕೇಳಬೇಕು, ದೇವರಿಗೆ ಹೀಗೆ ನಮಸ್ಕಾರ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ. ಆ ಥರ ನಾವು ಭಗವಂತನ ಎದುರಿಗೆ ತೋರಿಸಬೇಕಾದ ವಿನಯವನ್ನು ದಾಸರು ಈ ಮೂಲಕ, ದಾಸರ ಆ ಮಾತು ಹೇಳಿದ್ಮೇಲೆ ನಾವು ಹೇಳಲೇಬೇಕಾಗ್ತದೆ ಪ್ರವಚನ ಹೇಳುವಾಗ. ಒಂದು ವೇಳೆ ದಾಸರು ಈ ಮಾತು ಹೇಳದೆ ಹೋದರೆ ನಮ್ಮ ಪ್ರವಚನದಲ್ಲಿ ಇಂಥ ವಿನಯ ನಾವು ತೋರಿಸ್ತಿದ್ವೋ ಇಲ್ಲೋ ನಿಶ್ಚಿತ ಇಲ್ಲ. ನಾನಾ ಥರದ ಬಿರುದಾವಲಿ ಅದರಿಂದ ಭೂಷಿತರಾಗಿ ಪ್ರತಿಷ್ಠೆ, ಸ್ಥಾನ, ಮಾನ ಇವುಗಳಲ್ಲಿ ಮೈ ಮರೆತು ನಾವು ಮುಂದೆ ಹೋಗಿಬಿಡ್ತಿದ್ದೆವು. ಈ ವಿನಯದ ಮಾತು ನಮ್ಮ ಬಾಯಲ್ಲಿ ಬರ್ತಿರ್ಲಿಲ್ಲ. ಅದಕ್ಕಾಗಿ ಈ ಮಾತು. ಮುಂದೆ 3ನೇ ಪದ್ಯ. ತೃಣ ಕ್ರಿಮಿ ದ್ವಿಜ ಪಶು ನರೋತ್ತಮ ಜನಪ ನರ ಗಂಧರ್ವ ಗಣರಿವರು ಎನಿಪರು ಅಂಶವಿಹೀನ ಕರ್ಮ ಸುಯೋಗಿಗಳು ಎಂದು ತನುಪ್ರತೀಕದಿ ಬಿಂಬನ ಉಪಾಸನ ಗೈವುತ
ಇಂದ್ರಿಯಜ ಕರ್ಮವ ಅನವರತ ಹರಿಗರ್ಪಿಸುತ್ತಾ ನಿರ್ಮಮರು ಎನಿಸುವರು. ಕೆಳಹಂತದಿಂದ ಸಾಧನೆ ಹೇಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ದೇವ ಋಷಿ ಪಿತೃಪಾಹ ನರಾಹ. ಮನುಷ್ಯ ಈ ಸಾಧನೆ ಮಾಡುವವರಲ್ಲಿ ದೇವತೆಗಳು ಅತ್ಯುಚ್ಚ ಅಧಿಕಾರಿಗಳು, ಅದಾದ್ಮೇಲೆ ಋಷಿಗಳು, ದೇವ ಋಷಿ, ಪಿತೃ, ಆಮೇಲೆ ಪಿತೃದೇವತೆಗಳು, ಆಮೇಲೆ ಪಾಹ ಅಂದ್ರೆ ಚಕ್ರವರ್ತಿಗಳು, ಕೊನೆಗೆ ನರರು. ಇದು ತತ್ವಸಂಖ್ಯಾನದಲ್ಲಿ ಆಚಾರ್ಯ ಹೇಳಿದಂಥ ಮಾತು. ಆ ನರರು ಅಂತ ಇದೆಯಲ್ಲ ಕೊನೆಯದ್ದು, ಆ ನರರಲ್ಲೇ ಮತ್ತೊಂದಿಷ್ಟು ವಿಭಾಗ ಇದೆ. ಇದು 5 ಅನ್ನೋದು ಕೇವಲ ಸ್ಥೂಲ ವಿಭಾಗ ಅಷ್ಟೇ. ಇದು ಆ ನರರು ಅಂತಂದ್ರೆ, ನರ ಅಂದ್ರೆ ಏನು, ನಾನು ಹಿಂದೆ ಹೇಳಿದ್ದೇನೆ. ನರ ಅಂತಂದ್ರೆ ನಮ್ಮ ಕಣ್ಣೆದುರಿಗೆ ಬರೋದು 2 ಕೈ 2 ಕಾಲು ಇದ್ದಂಥ ಹ್ಯೂಮನ್ ರೇಸ್, ಮಾನವ ಜನಾಂಗ ಅಂತ ಏನಿದೆಯಲ್ಲ, ಅದು ದೈಹಿಕವಾಗಿ ಮಾನವ ಜನಾಂಗ. ದೇವರ್ಷಿ ಪಿತೃಪಾಹ ನರಾಹ ಅಂತ ಆಚಾರ್ಯರು ಹೇಳುವಾಗ ನರ ಅಂತಂದ್ರೆ ಮಾನವ ಜನಾಂಗವನ್ನು ಹೇಳೋದಲ್ಲ. ಇಲ್ಲಿ ಮಾನವರು ಅಂತಂದ್ರೆ ಮುಕ್ತಿ ಯೋಗ್ಯರಲ್ಲಿ ಅತ್ಯಂತ ಕೊನೆಯವರು ಅಂತ ಅರ್ಥ. ಆ ನರ ಅನ್ನೋ ಶಬ್ದಕ್ಕೇನೆ ಆ ಅರ್ಥ. ಹಾಗಾಗಿ ಆ ಕೊನೆಯದಾದಂಥ ವಿಭಾಗದಲ್ಲೂ ಮತ್ತೂ ಕೆಲವು ವಿಭಾಗಗಳಿವೆ. ಅವ್ಯಾವು ಅಂತಂದ್ರೆ ತೃಣಗಳು. ತೃಣ ಅಂದ್ರೆ ಹುಲ್ಲು. ಹುಲ್ಲು ಅಂದ್ರೆ ಯಾವುದು, ಈಗ ನಮ್ಮ ದನಗಳು ತಿಂತಾವಲ್ಲ ಹುಲ್ಲು, ಆ ಹುಲ್ಲಲ್ಲ. ಹಿಂದೆ ಅದನ್ನೆಲ್ಲ ಹೇಳಿದ್ದೇನೆ. ಅದು ಗೊತ್ತಿಲ್ಲದೆ ಇದ್ದವ್ರಿಗೆ ಈ ಸ್ಪಷ್ಟೀಕರಣ ಅಷ್ಟೇ. ಇದೆಲ್ಲ ಸ್ವಭಾವಕ್ಕೆ ಸಂಬಂಧಪಟ್ಟಂತ ವಿವರಣೆ. ಇದು ದೇಹಕ್ಕೆ ಸಂಬಂಧಪಟ್ಟಂತ ವಿವರಣೆ ಅಲ್ಲ. ಎಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತ ವಿವರಣೆ ಇರ್ತದೆ ಅಲ್ಲಿ ಅದನ್ನು ಸ್ಪಷ್ಟವಾಗಿ ದಾಸರೇ ಹೇಳಿರ್ತಾರೆ. ಶಾಸ್ತ್ರದಲ್ಲಿ ಶಾಸ್ತ್ರಕಾರರು ಕೂಡ ಹೇಳ್ತಾರೆ. ಇಲ್ಲೆಲ್ಲ ಬರೋದೇನಿದಿಲ್ಲ. ತೃಣ ಕ್ರಿಮಿ ದ್ವಿಜ ಪಶು ನರೋತ್ತಮ ಜನಪ ನರ ಗಂಧರ್ವನಿಪ ಇದೆಲ್ಲ ಏನಿದೆಯಲ್ಲ, ಇದೆಲ್ಲ ಆಯಾ ವ್ಯಕ್ತಿಯ ಸ್ವರೂಪಕ್ಕೆ ಸಂಬಂಧಪಟ್ಟಂತ ವಿವರಣೆ. ಹಾಗಾಗಿ ತೃಣರು ಅಂದ್ರೆ ಹುಲ್ಲು ಅಂತ ಅರ್ಥ. ಹುಲುಮಾನವ ಅಂತಂತಿರ್ತಾರಲ್ಲ, ಹುಲುಮಾನವ ಅಂದ್ರೇನು, ಹುಲ್ಲಲ್ಲ, ಹುಲ್ಲಿನಷ್ಟು ಕ್ಷುಲ್ಲಕನಾದ ಮಾನವ ಅಂತ ಅರ್ಥ. ಹಾಗೆ ತೃಣ ಅಂದ್ರೆ ಮೋಕ್ಷ ಸಾಧನ ಮಾಡುವವರಲ್ಲಿ ಅತ್ಯಂತ ಕೊನೆಯದ್ದು ಆ ತೃಣ. ಯಾಕಂದ್ರೆ ಹುಲ್ಲಿಗೆ ಓಡಾಡ್ಲಿಕ್ಕೆ ಬರೋದಿಲ್ಲ, ಕೂತಿರ್ತದೆ, ಯಾರು ತಿಂದೇ ಹೋಗ್ಬೇಕು. ಹಾಗೆ ತೃಣ ಅಂದ್ರೆ ಅತ್ಯಂತ ಕಡಿಮೆದ್ದು ಅಂತ ಅರ್ಥ. ಅದಾದ್ಮೇಲೆ ಕ್ರಿಮಿ, ಅದಕ್ಕೆ ಸ್ವಲ್ಪ ಓಡಾಡ್ಲಿಕ್ಕೆ ಬರ್ತದೆ. ಹುಲ್ಲಿಗೆ ಹೋಲಿಸಿದ್ರೆ ಕ್ರಿಮಿ ಓಡಾಡ್ತದೆ. ಅದಾದ್ಮೇಲೆ ದ್ವಿಜ, ಕ್ರಿಮಿಗಳಿಗಿಂತ ಹಕ್ಕಿಗಳು ಹೆಚ್ಚು ಓಡಾಡ್ತವೆ. ಮೊಟ್ಟೆ ಹೊಡೆದು ಹೆಚ್ಚು ಬರುವಂಥವೇನಿಲ್ಲ, ಹೆಚ್ಚು ಸುಲಭವಾಗಿ ಓಡಾಡ್ತವೆ. ಅವು ಮತ್ತೊಬ್ಬ ಬೇಟೆಗಾರನ ದಾಳಿಗೆ ಸುಲಭವಾಗಿ ಸಿಗುವಂಥವಲ್ಲ. ಅದಕ್ಕಾಗಿ ತೃಣ ಕ್ರಿಮಿ ದ್ವಿಜ ಅಂತ ಹೇಳಿದರು. ಆ ಹಕ್ಕಿಗಳಿಗಿಂತ ಪಶು ಅಂತಂದ್ರೆ ಈ ಪ್ರಾಣಿಗಳು, ಇವು ಕೂಡ ಯಾವುದೂ ದೇಹಕ್ಕೆ ಸಂಬಂಧಪಟ್ಟಂಥ ವಿಭಾಗ ಅಲ್ಲ. ಎಲ್ಲ ಮನುಷ್ಯನ ಸ್ವಭಾವಕ್ಕೆ ಸಂಬಂಧಪಟ್ಟಂಥ, ಮನುಷ್ಯನ ಸ್ವರೂಪ ಶರೀರಕ್ಕೆ ಸಂಬಂಧಪಟ್ಟಂಥ ವಿಭಾಗ ಇದೆಲ್ಲ. ಪಶುಗಳು ಅಂದ್ರೆ ಮೂಲತಃ ಸಿಂಹ, ಸ್ವರೂಪ ಶರೀರವೇ ಸಿಂಹ, ಸ್ವರೂಪ ಶರೀರವೇ ಹುಲಿ, ಸ್ವರೂಪ ಶರೀರವೇ ಆನೆ, ಸ್ವರೂಪ ಶರೀರವೇ ಆಕಳು ಇರುವಂಥ ಜೀವರಿದ್ದಾರೆ. ಸ್ವರೂಪ ಶರೀರವೇ ಹಕ್ಕಿ, ದ್ವಿಜ ಅಂದ್ರೆ ಗಿಣಿ, ಆಮೇಲೆ ಹದ್ದು. ಚಮೂಚ ಛೇನ ಶಕುನೋ ಬಿಭೃತ್ವ ಗೋವಿಂದುರ್ದ್ರಪ್ಸ ಆಯುಧಾನ ಬಿಭ್ರತ್ ಅಪಾಮೂರ್ಮಿಂ ಸಚಮಾನ ಸಮುದ್ರಂ ತುರೀಯಂ ಧಾಮ ಮಹಿಷೋ ವಿಭಕ್ತಿ ಅಂತ ಒಂದು ವೇದವಾಕ್ಯ. ಅದು ಯುಕ್ತಿ ಮಲ್ಲಿಕಾದಲ್ಲಿ ಆ ವೇದವಾಕ್ಯಕ್ಕೆ ವಿವರಣೆ ಮಾಡುವಾಗ ಯುಕ್ತಿ ಮಲ್ಲಿಕಾದ ಟೀಕಾಕಾರರು ಸುರೋತ್ತಮ ತೀರ್ಥರು ಹದ್ದು, ಗಿಣಿ ಮೊದಲಾದ ಆಕಾರದ ಜೀವರಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ದ್ವಿಜ ಅಂತಂದ್ರೆ ಎಲ್ಲ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಪಶು ಅಂದ್ರೂ ಅದೇನೆ. ಆ ಪಶು ಆದ ಮೇಲೆ ಇನ್ನು ಶ್ರೇಷ್ಠ ಸ್ಥಾನದಲ್ಲಿರುವವರು ಯಾರು ಅಂದ್ರೆ ನರೋತ್ತಮರು. ನರೋತ್ತಮರು ಅಂತಂದ್ರೆ ಮನುಷ್ಯರು. ಇದು ಕೂಡ ಈಗಾಗಲೇ ಹೇಳಿದಂತೆ ಸ್ವರೂಪ ಶರೀರಕ್ಕೆ ಸಂಬಂಧಪಟ್ಟದ್ದೇ ಹೊರತು ಬಾಹ್ಯ ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ. ಇದಾದ್ಮೇಲೆ ಇರುವಂತವ್ರು ಜನಪರು ಅಂದ್ರೆ ಚಕ್ರವರ್ತಿಗಳು. ಹಾಗಾಗಿ ದೇವರ್ಷಿ ಪಿತೃ ಪಾಹ ನರಾಹ ಅಂತ ಏನು ಬಂತಲ್ಲ ತತ್ವಸಂಖ್ಯಾನದಲ್ಲಿ, ಪಾಹ ಅಂದ್ರೆ ಆ ಜನಪ ಅನ್ನೋದ್ರ ಸಂಕ್ಷಿಪ್ತ ರೂಪ ಅದು. ಅದಾದ ಬಳಿಕ ಇರುವಂಥವ್ರು ದೇವ ಋಷಿ ಪಿತೃ ಪ ಅಂದ್ರೆ ಚಕ್ರವರ್ತಿಗಳು. ಚಕ್ರವರ್ತಿಗಳು ಮೇಲೆ ಇರುವಂಥವ್ರು ಪಿತೃದೇವತೆಗಳು. ಅದನ್ನ ಇಲ್ಲಿ ತಗೊಂಡಿಲ್ಲ ದಾಸರು, ಹಿಂದೆ ಅದನ್ನು ತಗೊಂಡಾಗಿದೆ. ಹಿಂದಿನ ಒಂದು ಸಂಧಿಯಲ್ಲಿ ಆರೋಹಣ ತಾರತಮ್ಯ ಸಂಧಿ ಅಂತ ಒಂದು ಸಂಧಿ ಬಂದಿತ್ತು. ಅಲ್ಲಿ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಕೂಡ ವಿಸ್ತಾರವಾದ ಒಂದು ವಿವರಣೆ ಕೊಟ್ಟಿದ್ರು ದಾಸರು. ಏನಿದೆ ಅಂದ್ರೆ ಸ್ಥಾವರರ ನೋಡಲಿಕ್ಕೆ ತೃಣ ಕ್ರಿಮಿ ಜೀವರುತ್ತಮ, ಕ್ರಿಮಿಗಳಿಂದಲೂ ಅಜ ಆವಿ ಗೋ ಗಜ ವ್ಯಾಘ್ರ ಸಿಂಹಗಳಿಂದ ಶೂದ್ರಾದಿ ಮೂವರುತ್ತಮ, ಕರ್ಮಕರ ಭೂದೇವ ಉತ್ತಮ, ಕರ್ಮಿ ನೋಡಲು ಕೋವಿದೋತ್ತಮ, ಕವಿಗಳಿಂದಲೇ ಕ್ಷಿತಿಪರುತ್ತಮರು. ಸ್ಥಾವರರು ಅಂತಂದ್ರೆ ನಿಂತಲ್ಲೇ ನಿಲ್ಲುವಂಥ ಜೀವಗಳು, ತೀರಾ ಕೆಳಮಟ್ಟದ ಜೀವಗಳು ಅಂತ ಅರ್ಥ. ಅವುಗಳಿಗಿಂತ ತೃಣಕ್ರಿಮಿಗಳು ಉತ್ತಮ, ಅದಕ್ಕಿಂತ ಆಡು, ಆನೆ, ಸಿಂಹ ಇವೆಲ್ಲ ಉತ್ತಮ ಅಂತ ಹೀಗೆಲ್ಲ ಬಂದಿತ್ತು. ಅಲ್ಲಿ ಬಂದದನ್ನ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ರಷ್ಟೇ. ಕೋವಿದೋತ್ತಮ, ಕೋವಿದರು ಅಂದ್ರೆ ಮನುಷ್ಯೋತ್ತಮರು.
ಅವ್ರಿಗಿಂತ ಕ್ಷಿತಿಪರು ರಾಜರು ಹೆಚ್ಚು ಉತ್ತಮರು. ಆ ರಾಜರಿಗಿಂತ ಧರಣಿಪರ ನೋಡಲಿಕ್ಕೆ ನರಗಂಧರ್ವರು ಉತ್ತಮ. ರಾಜರಿಗಿಂತ ನರಗಂಧರ್ವರು ಉತ್ತಮ, ಅವರಿಗಿಂತ ದೇವಗಂಧರ್ವರು ಉತ್ತಮ, ಅವರಿಗಿಂತ ಶತೋನ ಶತಕೋಟಿ ಋಷಿಗಳು ಉತ್ತಮ, ಅವ್ರಿಗಿಂತ ಚಿರಪಿತೃಗಳು ಅಂತಿದ್ದಾರೆ ಅವರು ಉತ್ತಮ. ಆ ಪಿತೃಗಳಿಂದ ಋಷಿಗಳು ಹೆಚ್ಚಿನ ಋಷಿಗಳಿದ್ದಾರೆ ಮತ್ತೆ ಅವರು ಉತ್ತಮ. ಹೀಗೆ ಅದಕ್ಕೆಲ್ಲ ಅರ್ಥ. ಹಾಗಾಗಿ ಜನಪ ನರಗಂಧರ್ವರು ಅಂದ್ರೆ ಮನುಷ್ಯ ಗಂಧರ್ವರು, ಗಂಧರ್ವ ಗಣ ಅವರ ಗುಂಪು ಅಂತ ಅರ್ಥ. ಇವರು ಎನಿಪರು. ಈ ಎಲ್ಲ ಜೀವರಿದ್ದಾರಲ್ಲ ಇವರನ್ನ ಅಂಶವಿಹೀನ ಜೀವರು ಅಂತ ಕರೀತಾರೆ. ನಾನು ಹಿಂದೆ ಬೇಕಾಷ್ಟು ಹೇಳಿದ್ದೆ, ಈ ಜೀವರು ಸಾಂಶ ಜೀವರು ಮತ್ತು ನಿರಂಶ ಜೀವರು ಅಂತಿದ್ದಾರೆ. ನಾವೆಲ್ಲ ನಿರಂಶ ಜೀವರು. ಈಗೆಲ್ಲ ನಾವು ಇಲ್ಲೇನು ಗಣನೆ ಹೇಳಿದ್ರಲ್ಲ ದಾಸರು, ಇಲ್ಲಿ ಬಂದಾಯ್ತು. ನಾವು ಇಲ್ಲಿದ್ದೇವೆ ಅಂದ್ರೆ ಇಲ್ಲೇ ಇದ್ದೇವೆ, ಬೇರೆ ಕಡೆ ಹೋಗ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇಲ್ಲೂ ಇದ್ದೇವೆ, ಮತ್ತೊಂದು ಊರಿನಲ್ಲಿದ್ದು ಅಲ್ಲೂ ಯಾರು ಏನಾದ್ರು ಪ್ರವಚನ ಹೇಳ್ತಾರೆ ಅಂದ್ರೆ ಅದನ್ನು ಕೇಳ್ತೀವಿ ಅಥವಾ ಹೇಳ್ತೀವಿ, ಎಲ್ಲಾರು ನೈವೇದ್ಯ ಮಾಡ್ತಾರೆ ಅಂದ್ರೆ ಅದನ್ನು ಸ್ವೀಕಾರ ಮಾಡ್ತೀವಿ. ಆ ಶಕ್ತಿ ನಮಗಿಲ್ಲ. ಆದ್ರೆ ರಾಯರು ಮೊದಲಾದವರು ಏನಿದ್ದಾರಲ್ಲ ಇವರೆಲ್ಲ ಸಾಂಶರು ಅಂತ ಕರ್ಸ್ಕೋತಾರೆ. ಅವರು ಇಲ್ಲಿ ಇವಾಗಿದ್ದಾರೆ, ಮತ್ತೊಂದು ಕಡೆ ಪ್ರವಚನ ನಡೆದಿದ್ರೆ ಅಲ್ಲೊಂದು ಬೇರೆ ರೂಪದಿಂದ ಇದ್ದು ಅಲ್ಲಿ ಆ ಪ್ರವಚನವನ್ನು ಕೇಳ್ತಾರೆ. ಅಲ್ಲೊಬ್ರು ನೈವೇದ್ಯ ಮಾಡಿದ್ರೆ ಇಲ್ಲಿ ಇವಾಗ ಇನ್ನೂ ಅಭಿಷೇಕ ನಡೆದಿರ್ತದೆ ಈ ಮಠದಲ್ಲಿ, ಇಲ್ಲಿ ಅಭಿಷೇಕ ಸ್ವೀಕಾರ ಮಾಡ್ತಾರೆ ಒಂದು ರೂಪದಿಂದ. ಮತ್ತೊಂದು ಮಠದಲ್ಲಿ ಆವಾಗಲೇ ನೈವೇದ್ಯ ಸ್ವೀಕಾರ ಮಾಡ್ತಿರ್ತಾರೆ, ಮತ್ತೊಂದು ಮಠದಲ್ಲಿ ಆವಾಗ ಮಂಗಳಾರತಿ ಸ್ವೀಕಾರ ಮಾಡ್ತಿರ್ತಾರೆ, ಮತ್ತೊಂದು ಮಠದಲ್ಲಿ ಇನ್ನೂ ಈ ನಿರ್ಮಾಲ್ಯ ವಿಸರ್ಜನೆ ನಡೆದಿರಬಹುದು. ಹೀಗೆ ಬೇರೆ ಬೇರೆ ರೂಪದಿಂದ ಅದನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಅವರು ಸಾಂಸರನ್ನು ಕರ್ಸ್ಕೋತಾರೆ. ಇಲ್ಲಿ ತನಕ ಏನು ಬಂತಲ್ಲ ಈ ನರಗಂಧರ್ವರು ಅಂದ್ರೆ ಮನುಷ್ಯ ಗಂಧರ್ವರು, ಇಲ್ಲಿ ತನಕ ತೃಣದಿಂದ ಪ್ರಾರಂಭ ಮಾಡಿಕೊಂಡು ಮನುಷ್ಯ ಗಂಧರ್ವರ ತನಕ ಇವರೆಲ್ಲ ಅಂಶವಿಹೀನರಾದವರು, ನಿರಂಶ ಜೀವರು. ಇವರು ಎಲ್ಲಾ ಕಡೆ ಇರ್ಲಿಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ. ಮತ್ತು ಇವ್ರನ್ನ ಕರ್ಮಯೋಗಿಗಳು ಅಂತ ಕರೀತಾರೆ. ಅದೇನು ಕರ್ಮಯೋಗಿಗಳು ಅಂದ್ರೆ ಜ್ಞಾನಯೋಗಿಗಳು. ಕೆಲವರು ಹೇಳುವಂತೆ ಕರ್ಮಯೋಗ ಅಂತಂದ್ರೆ ಅವರಿಗೆ ಜ್ಞಾನ ಸಾಧನೆ ಮಾಡ್ಲಿಕ್ಕೆ ಬರೋದೇ ಇಲ್ಲ, ಕೇವಲ ಕರ್ಮ ಮಾಡ್ತಿರ್ತಾರೆ, ಅಂಥವ್ರನ್ನ ಕರ್ಮಯೋಗಿಗಳು ಅನ್ಬೇಕು. ಜ್ಞಾನಯೋಗಿಗಳು ಅಂತಂದ್ರೆ ಜ್ಞಾನದಲ್ಲಿ ಹೆಚ್ಚು ಆಸಕ್ತರಾಗಿದ್ದು ಕರ್ಮ ಕಡಿಮೆ ಮಾಡ್ತಿರ್ತಾರೆ, ಅಥವಾ ಕರ್ಮ ಅವ್ರಿಗೆ ಸಂಬಂಧವೇ ಇರೋದಿಲ್ಲ ಅಂತ ಹೀಗೆಲ್ಲ ಕೆಲವರು ವ್ಯಾಖ್ಯಾನ ಮಾಡೋರಿದ್ದಾರೆ. ಹಾಗಲ್ಲ, ಜ್ಞಾನ ಕರ್ಮ ಅಂತನ್ನೋದು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ. ಮುಕ್ತಿಗೆ ಮನುಷ್ಯ ಸಾಧನೆ ಮಾಡುವಾಗ ಜ್ಞಾನನೂ ಬೇಕು, ಕರ್ಮನೂ ಬೇಕು. ಮೊದಲು ಜ್ಞಾನ ಇಲ್ಲದೆ ಇದ್ರೂ ಕರ್ಮ ಮಾಡಬೇಕು. ಒಂದು ಸ್ವಲ್ಪ ಕರ್ಮ ಮಾಡ್ತಾ ಹೋದಂತೆ ಅದು ಯಾಕೆ ಮಾಡಬೇಕು, ಅದ್ರ ಅರ್ಥ ಏನು ಅಂತೆಲ್ಲ ಪ್ರಶ್ನೆ ಬಂದಾಗ ಜ್ಞಾನ ತಾನಾಗೆ ಬರ್ತದೆ, ಯಾರ್ಯಾರನ್ನೋ ಕೇಳ್ತೇವೆ. ಹಾಗಾಗಿ ಕರ್ಮದಿಂದ ಜ್ಞಾನ ಬಂತು. ಆ ಜ್ಞಾನ ಬಂದಾಗ ಮುಂದಿನ ಹಂತದಲ್ಲಿ ಹಿಂದೆ ಮಾಡಿದ ಕರ್ಮಕ್ಕಿಂತ ಹೆಚ್ಚು ಪ್ರಭಾವಯುತವಾಗಿ ಅದೇ ಕರ್ಮ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಮೊದಲು ಕರ್ಮ, ಆಮೇಲೆ ಜ್ಞಾನ, ಅಥವಾ ಮೊದಲೇ ಜ್ಞಾನ ಅಂತ ಇಟ್ಕೊಂಡು ತಪ್ಪಿಲ್ಲ, ಸ್ವಲ್ಪ ಜ್ಞಾನ, ಅದನ್ನು ಸ್ವಲ್ಪ ಕರ್ಮ, ಆಮೇಲೆ ಹೆಚ್ಚು ಜ್ಞಾನ, ಹೆಚ್ಚು ಕರ್ಮ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಕರ್ಮ ಜ್ಞಾನ ಅಂತನ್ನೋದು ಬೇಕೇ ಬೇಕು. ಆದರೆ ಕರ್ಮ ಯಾರಿಗೆ ಹೆಚ್ಚೋ ಅವರು ಕರ್ಮಯೋಗಿಗಳು, ಜ್ಞಾನ ಯಾರಿಗೆ ಹೆಚ್ಚೋ ಅವರು ಜ್ಞಾನಯೋಗಿಗಳು. ಈಗ ಇಲ್ಲೇನು ಹೇಳಿದ್ರಲ್ಲ, ತೃಣದಿಂದ ಹಿಡ್ಕೊಂಡು ಮನುಷ್ಯ ಗಂಧರ್ವರ ತನಕ ಇವ್ರನ್ನೆಲ್ಲ ಕರ್ಮಯೋಗಿಗಳು ಅಂತ ಕರೀಬೇಕು. ಇನಿಪರು ಅಂಶವಿಹೀನ ಕರ್ಮ ಸುಯೋಗಿಗಳು ಎಂದು ಇವ್ರನ್ನ ಕರ್ಮಯೋಗಿಗಳು ಅಂತ ಹೀಗೆ ವ್ಯವಹಾರ ಮಾಡ್ತಾರೆ. ತನುಪ್ರತೀಕದಿ ಬಿಂಬನ ಉಪಾಸನ ಗೈವುತ. ಇವರು ದೇವತೋಪಾಸನೆ ಮಾಡಬೇಕಲ್ಲ, ಭಗವಂತನ ಉಪಾಸನೆ ಮಾಡಬೇಕಲ್ಲ. ಹೇಗೆ ಉಪಾಸನೆ ಮಾಡಬೇಕು ಅಂತಂದ್ರೆ, ಶಿಲಾವಿಗ್ರಹದಲ್ಲಿ, ಅಗ್ನಿಯಲ್ಲಿ, ಚಂದ್ರಮಂಡಲದಲ್ಲಿ, ಸೂರ್ಯಮಂಡಲದಲ್ಲಿ, ಸೂರ್ಯೇಂದು ವನ್ನಿಗಂ ಅಂತ ಈ ಇದು ಯತಿಪ್ರಣವ ಕಲ್ಪದಲ್ಲಿ ಹೇಳ್ತಾರೆ. ಮುಖ್ಯವಾಗಿ ನಮಗೆ ಸೂರ್ಯ, ಚಂದ್ರ ಮತ್ತು ಅಗ್ನಿ ಇವು ನೈಸರ್ಗಿಕ ಪ್ರತೀಕಗಳು. ಇನ್ನು ನಾವೇ ತಯಾರು ಮಾಡ್ಕೊಂಡಂಥ ಪ್ರತೀಕಗಳು ಅಂತಂದ್ರೆ ರಂಗೋಲಿ, ಚಿತ್ರ, ಶಿಲಾ ವಿಗ್ರಹಗಳು, ಕಾಷ್ಠ ವಿಗ್ರಹಗಳು, ಲೋಹದ ವಿಗ್ರಹಗಳು, ಇವೆಲ್ಲ ನಾವು ತಯಾರು ಮಾಡ್ಕೊಂಡಂಥ ಪ್ರತೀಕಗಳು. ನೈಸರ್ಗಿಕ ಪ್ರತೀಕಗಳಾಗಲಿ, ನಾವೇ ತಯಾರು ಮಾಡ್ಕೊಂಡಂಥ ಪ್ರತೀಕಗಳಾಗಲಿ, ಇಲ್ಲಿ ನಾವೇನು ಪೂಜೆ ಮಾಡ್ತೀವಲ್ಲ ನಿತ್ಯ, ಅಂದ್ರೆ ಅಗ್ನಿಯಲ್ಲಿ ಪೂಜೆ ಮಾಡೋದು ಅಂದ್ರೆ ಅಗ್ನಿಹೋತ್ರ, ಉಪಾಸನೆ, ವೈಶ್ವದೇವ ಇತ್ಯಾದಿಗಳು. ಸೂರ್ಯನ ಪ್ರತೀಕ ಅಂತಂದ್ರೆ ಗಾಯತ್ರಿ ಮಂತ್ರ ಇತ್ಯಾದಿ. ಶಿಲಾ ವಿಗ್ರಹದಲ್ಲಿ ಪೂಜಾ, ಲೋಹ ವಿಗ್ರಹಗಳಲ್ಲಿ ಪೂಜಾ ಅಂದ್ರೆ ನಾವು ಮಾಡುವಂತಹ ಮೂರ್ತಿ ಪೂಜಾ. ಇವು ಪ್ರಾಥಮಿಕ ಹಂತ ಅಷ್ಟೇ. ಇವು ನಮ್ಮನ್ನ ಮುಂದಿನ ಹಂತಕ್ಕೆ ತಗೊಂಡು ಹೋಗ್ಬೇಕು. ಅದ್ಯಾವ ಹಂತ ಅಂದ್ರೆ ತನು ಪ್ರತೀಕವೇ. ನಮ್ಮ ಶರೀರ ಇದೆಯಲ್ಲ, ಅಂದ್ರೆ ಈ ಬಾಹ್ಯ ಶರೀರ, ಅದರೊಳಗಿನ ಅನಿರುದ್ಧ ಶರೀರ, ಅದರೊಳಗಿನ ಲಿಂಗ ಶರೀರ, ಅದರೊಳಗಿನ ಸ್ವರೂಪ ಶರೀರ. ಈ ಸ್ವರೂಪ ಶರೀರ ಅಂತ ಅನ್ನೋದು ನಮಗೆ ಪ್ರತಿಮಾ ಆಗಬೇಕು. ಇಲ್ಲಿ ಭಗವಂತನ ಕಾಣುವಂಥ ಪ್ರಯತ್ನ ನಾವು ಮಾಡಬೇಕು. ಅದು ನಮಗೆ ಒಮ್ಮೆಲೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ನಮಗೊಂದು ಬಾಹ್ಯ ಶರೀರ ಇದೆ ಅನ್ನೋ ಎಚ್ಚರ ನಮಗಿದೆ ಹೊರತು ಸ್ವರೂಪ ಶರೀರ, ಲಿಂಗ ಶರೀರದ ಬಗ್ಗೆ ನಮಗೊಂದು ಅರಿವೇ ಇಲ್ಲ. ಹಾಗಾಗಿ ಅಲ್ಲಿ ಭಗವಂತನ ಕಾಣ್ರಿ ಎಲ್ಲಿ ಕಾಣೋದು ಗೊತ್ತೇ ಆಗೋದಿಲ್ಲ. ಅದಕ್ಕಾಗಿ ಪ್ರತಿಮಾಸು ಅಪ್ರಬುದ್ಧಾನ ಅಂತ ಹೇಳಿದ್ವಿ. ನಮಗೆ ಮಕ್ಕಳಿದ್ದಾಗ ತಂದೆ ತಾಯಿ ಹೇಳ್ಕೊಡ್ತಾರೆ, ದೇವರ ಎದುರಿಗೆ ಅಡ್ಡ ಬೀಳು ಅಂತ.
ವಿಗ್ರಹ ಮುಂದೆ ತಗೊಂಡೋಗಿ ನಮ್ಮನ್ನು ನಮಸ್ಕಾರ ಮಾಡಿಸ್ತಾರೆ. ವಸುಧಾ ನಾವು ಅಡ್ಡ ಬೀಳ್ಬೇಕಾದ್ದು ನಮ್ಮೊಳಗಿರುವಂಥ ದೇವರಿಗೆ. ಇದು ತನು ಪ್ರತೀಕದಿ. ಮೊದಲು ಶಿಲಾ ವಿಗ್ರಹಗಳಿಗೆ, ಲೋಹ ವಿಗ್ರಹಗಳಿಗೆ, ಚಂದ್ರ ಸೂರ್ಯ ಅಗ್ನಿಗಳಿಗೆ, ಆಮೇಲೆ ಅಶ್ವತ್ಥಾದಿ ವೃಕ್ಷಗಳಿಗೆ ಅಡ್ಡ ಬಿದ್ದು ಬಿದ್ದು ಅಭ್ಯಾಸ ಆಗಿ ಒಳಗಿದ್ದಾನ ದೇವರು ಅಂತ ಎಚ್ಚರ ಬಂದ ಮೇಲೆ ಆ ತನು ಪ್ರತೀಕದಿ ಬಿಂಬನ ಉಪಾಸನೆ ಗೈಯುತ. ಒಳಗೆ ಬಿಂಬರೂಪಿ ಪರಮಾತ್ಮ ಇದ್ದಾನಲ್ಲ, ಅವನನ್ನು ಉಪಾಸನೆ ಮಾಡೋದು. ಅದಕ್ಕಾಗಿ ಪ್ರತಿನಿತ್ಯ ಪೂಜಾ ಮಾಡುವಾಗ ಮಂತ್ರ ಇದೆ, ಭಗವಂತನೇ, ನನ್ನ ಹೃದಯದೊಳಗಿರುವ ಭಗವಂತನೇ, ಬಿಂಬರೂಪಿಯಾದ ಭಗವಂತನೇ ಈ ಪ್ರತಿಮಾದಲ್ಲಿ ಬಾ ಅಂತೇಳಿ. ಸಂಸ್ಕೃತದ ಆ ವಾಕ್ಯ ನಿಮಗೆ ಅನುಸಂಧಾನಕ್ಕೆ ಬರದೇ ಇದ್ರು ಅಂತ ತಲೆ ಕೆಡಿಸ್ಕೊಳ್ಬೇಡ್ರಿ. ನೀವು ಪೂಜಾ ಪ್ರಾರಂಭ ಮಾಡುವಾಗ ನಿಮ್ಮ ಒಳಗಿರುವಂಥ ಆ ಬಿಂಬರೂಪಿಯಾದ ಭಗವಂತನನ್ನ ಪ್ರತಿಮಾದಲ್ಲಿ ಬರ್ತಿದ್ದಾನೆ ಅಂತ ಅನುಸಂಧಾನ ಮಾಡ್ಕೊಳ್ರಿ. ಭಗವಂತನೇ ಕೂತ್ಕೊಳ್ಳುವಂತ ಆತನನ್ನ ಕೂಡಿಸಿರಿ. ಮುಂದೆ ಅಭಿಷೇಕ, ಅಲಂಕಾರ ಇತ್ಯಾದಿಗಳನ್ನ ಮಾಡ್ರಿ. ಪೂಜೆ ಆದ್ಮೇಲೆ ಆ ಪ್ರತಿಮಾದಲ್ಲಿರೋ ಭಗವಂತನೇ ನನ್ನ ಹೃದಯಕ್ಕೆ ಬಾ ಅಂತ ಮತ್ತೊಂದ್ಸರಿ ಅನುಸಂಧಾನ ಮಾಡ್ಕೊಂಡ್ರೆ ಆಯ್ತು. ಭಾಷೆ ಮುಖ್ಯ ಅಲ್ಲ, ಭಾವ ಮುಖ್ಯ. ಅದಕ್ಕಾಗಿ ಬಿಂಬನ ಉಪಾಸನೆ ಗೈಯುತ ಇಂದ್ರಿಯಜ ಕರ್ಮವ ಅನವರತ ಹರಿಗರ್ಪಿಸುತ್ತ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳಿಂದ ಏನೇನು ಕರ್ಮಗಳನ್ನು ಮಾಡ್ತೀವಲ್ಲ, ಇದನ್ನ ಸತತವಾಗಿ ಆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಹೋಗ್ರಿ. ಮಾಡಿ ಮಾಡಿ ನಿರ್ಮಮರು ಎನಿಸುವರು. ನೀವು ಅನಿಸ್ಬೇಕಾದ್ದೇನು? ನಿರ್ಮಮರು. ಯಾವುದೇ ಅಹಂಕಾರ, ಅಂಟು ನಂಟು ಇದ್ಯಾವುದು ಇಲ್ಲ ಅನ್ನುವ ಸ್ಟೇಜಿಗೆ ಬರಬೇಕು, ಆ ಹಂತಕ್ಕೆ ಬರಬೇಕು. ಬಂದ್ರಿ. ನೀವು ಮೊದಲು ಮಾಡಬೇಕಾದದ್ದು ಲೋಹ ವಿಗ್ರಹ, ಶಿಲಾ ವಿಗ್ರಹ, ಇವುಗಳ ಪೂಜಾ, ಅಗ್ನಿ ಆರಾಧನೆ ಇತ್ಯಾದಿಗಳನ್ನ. ಇಷ್ಟನ್ನೆಲ್ಲ ಮಾಡ್ತಾ ಮಾಡ್ತಾ ಕೊನೆಗೆ ನಾವು ಮಾಡುವಂಥ ಎಲ್ಲಾ ಕಾರ್ಯಗಳನ್ನು ಕೂಡ, ಶುದ್ಧ ಸಾಂಸಾರಿಕ ಕ್ರಿಯೆಗಳೂ ಕೂಡ, ದಾಂಪತ್ಯದಂತಹ ಶುದ್ಧ ಸಾಂಸಾರಿಕ ಕ್ರಿಯೆಗಳು ಕೂಡ, ಭೋಜನ ಮೊದಲಾದ ಕ್ರಿಯೆಗಳು ಕೂಡ ಭಗವಂತನ ಪೂಜಾ ಅಂತ ಅವನಿಗೆ ಅರ್ಪಣೆ ಮಾಡಿ ಕೊನೆಗೆ ನಿರ್ಮಮರ ಆಗ್ತೀರಿ. ಆ ನಿರ್ಮಮರಾದರೆ ಆವಾಗ ಇದು ನೀವು ಸಾರ್ಥಕ ಅಂತ ಅನ್ಸ್ಕೋತೀರಿ. ನಿಮ್ಮ ಜೀವನ ಆವಾಗ ಸಾರ್ಥಕ ಆಗ್ತದೆ. 7 ವಿಧ ಜೀವಗಣ ಬಹಳ ಸುರಾಳಿ ಸಂಖ್ಯಾನೇಮವುಳ್ಳದು. ತಾಳಿ ನರದೇಹವನ್ನು ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿ ಸ್ಥೂಲ ಕರ್ಮವ ತೊರೆದು ಗುರುಗಳು ಹೇಳಿದ ಅರ್ಥವ ತಿಳಿದು ತತ್ತತ್ಕಾಲ ಧರ್ಮ ಸಮರ್ಪಿಸುವವರು ಕರ್ಮಯೋಗಿಗಳು. ಈ ಹಿಂದಿನ ಪದ್ಯದಲ್ಲಿ 7 ವಿಧದ ಜೀವರ ಗುಂಪುಗಳನ್ನು ಹೇಳಿದ್ರಲ್ಲ. ತೃಣಗಳು, ಕ್ರಿಮಿಗಳು, ಪಕ್ಷಿಗಳು, ಪಶುಗಳು, ಮನುಷ್ಯೋತ್ತಮರು, ರಾಜರು, ಮನುಷ್ಯ ಗಂಧರ್ವರು ಅಂತ 7 ಜನರನ್ನು ಹೇಳಿದರು. ಇವರು ಮೋಕ್ಷಕ್ಕೆ ಹೋಗುವಂಥ ಜೀವರಲ್ಲಿ ಅತ್ಯಂತ ಕೊನೆಯವರು. ಈ 7 ವಿಧ ಜೀವಗಣ ಬಹಳ ಸುರಾಳಿ ಸಂಖ್ಯಾ ನೇಮವುಳ್ಳದು. ಈ ಜೀವರಿದ್ದಾರಲ್ಲ, ಅಸಂಖ್ಯಾತ ಜೀವರಿದ್ದಾರೆ ಇವರು, ಈ 7 ಗುಂಪಿನವರು. ಆದರೆ ದೇವತೆಗಳು ಅನ್ನೋರಿದ್ದಾರಲ್ಲ, ಮುಂದೆ ದೇವರು ಅಂತೆಲ್ಲ ಬರ್ತಾರಲ್ಲ, ಅವ್ರಿಗೆ ಮಾತ್ರ ಒಂದು ನಿಯಮ ಇದೆ. 9 ಕೋಟಿ ದೇವತೆಗಳು, ಇಷ್ಟೇ ಕೋಟಿ ದೇವತೆಗಳು ಅಂತ. ಆದರೆ ಇವರಿಗೆ ಮಾತ್ರ ಹಾಗೊಂದು ನಿಯಮ ಇಲ್ಲ. ಎಷ್ಟು ಕೋಟಿ ಪಕ್ಷಿಗಳಿವೆ, ಎಷ್ಟು ಕೋಟಿ ಪ್ರಾಣಿಗಳಿವೆ, ನಿಯಮ ಇಲ್ಲ. ಬಹಳ ಜನ ಇದ್ದಾರೆ, ಬಹಳ ಇದ್ದಾರೆ. ಸುರಾಳಿ ಅಂದ್ರೆ ದೇವತೆಗಳ ಸಂಖ್ಯೆ ಮಾತ್ರ ನಿಯಮ ಉಳ್ಳದು, ಸಂಖ್ಯಾ ನಿಯಮ ಅದಕ್ಕಿದೆ. ಇದಕ್ಕೆ ಸರಿಯಾದ ಅರ್ಥ, ಈ ಶಬ್ದದಿಂದ ಸರಿಯಾದ ಅರ್ಥ. ನೀವು ನಿಮ್ಮ ಎದುರಿಗೆ ಪುಸ್ತಕ ಇಟ್ಕೊಂಡಿದ್ರೆ ಅಲ್ಲೊಂದು ತಪ್ಪು ಅನುವಾದ ಇದೆ, ಅದನ್ನು ಹೊಡೆದು ಹಾಕ್ಕೊಡ್ರಿ. ಅದೇನು ತಪ್ಪು ಅನುವಾದ ಇದೆ ನಾವು ಓದಿದಾಗ ಗೊತ್ತಾಗ್ತದೆ, ನೀವು ಪುಸ್ತಕ ನೋಡ್ಕೊಡ್ರಿ. ಎದುರುಗಡೆ 7 ವಿಧ ಜೀವರ ಗುಂಪು ದೇವತೆಗಳ ಗಣದಂತೆ ಅಸಂಖ್ಯಾತವಾದ ಸಂಖ್ಯಾ ನಿಯಮವನ್ನು ಹೊಂದಿರುವುದು. ದೇವತೆಗಳ ಗುಂಪು ಅಸಂಖ್ಯಾಕವಾಗಿದೆ, ಹಾಗೆ ಮನುಷ್ಯರ ಈ ಹಿಂದೆ ಹೇಳಿದಂಥ 7 ಗುಂಪು ಕೂಡ ಅಸಂಖ್ಯಾಕವಾಗಿದೆ ಅಂತ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಅದನ್ನು ಹೊಡೆದಾಕ್ರಿ. 7 ವಿಧ ಜೀವಗಣ ಬಹಳವಾಗಿದೆ, ಅಲ್ಲಿಗೊಂದು ಫುಲ್ ಸ್ಟಾಪ್. ಅದಾದ್ಮೇಲೆ ಸುರಾಳಿ ಸಂಖ್ಯಾ ನೇಮ ಉಳ್ಳದು. ದೇವತೆಗಳ ಸಂಖ್ಯೆಗೆ ಮಾತ್ರ ನಿಯಮ ಇದೆ. 9 ಕೋಟಿ ದೇವತೆಗಳು ಅಂತ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸರು 3ನೇ ಅಧ್ಯಾಯದ 4ನೇ ಪಾದದ 11ನೇ ಸೂತ್ರದಲ್ಲಿ ವಿಭಾಗ ಶತವತ್ ಅನ್ನೋ ಸೂತ್ರದಲ್ಲಿ ಹೇಳ್ತಾರೆ. ನವಕೋಟ್ಯೋ ಹಿ ದೇವಾನಾಂ, 9 ಕೋಟಿ ದೇವತೆಗಳಿದ್ದಾರೆ. ಆ 9 ಕೋಟಿ ದೇವತೆಗಳ ಪೈಕಿ 100 ಮಂದಿ ದೇವತೆಗಳಿಗೆ ಸೋಮಪಾನ ಮಾಡುವಂಥ ಅಧಿಕಾರ. ಅದನ್ನು ನಾನು ಮುಂದೆ ಮತ್ತೊಂದ್ಸರಿ ಹೇಳೋನಿದ್ದೇನೆ, ಮೊನ್ನೊಂದ್ಸರಿ ಹೇಳಿದ್ದೆ ಸಂಕ್ಷಿಪ್ತವಾಗಿ, ಮುಂದೆ ಹೇಳ್ತೇನೆ. ಇದು ದೇವತೆಗಳ ಸಂಖ್ಯೆ ಅನ್ನೋದು 33 ಕೋಟಿ ಅಲ್ಲ, 33 ಕೋಟಿ ಅಂತೆಲ್ಲ ಅಂತೇನೋ. ವಸ್ತುತಃ 33 ಕೋಟಿ ದೇವತೆಗಳಲ್ಲ, 9 ಕೋಟಿ ದೇವತೆಗಳೇ ಶಾಸ್ತ್ರದಲ್ಲಿ ಸಿದ್ಧರಾದವರು. ಹೀಗೆ ದೇವತೆಗಳ ಸಂಖ್ಯೆಗೊಂದು ನಿಯಮ ಇದೆ. ಅನಾಖ್ಯಾತ ದೇವತೆಗಳು, ಆಖ್ಯಾತ ದೇವತೆಗಳು ಅಂತೆಲ್ಲ ಬರ್ತಾರಲ್ಲ. ಆಖ್ಯಾತರು ಅಂದ್ರೆ ಹೆಸರಿದ್ದವರು, ಅನಾಖ್ಯಾತರು ಅಂದ್ರೆ ಹೆಸರು ಪ್ರಸಿದ್ಧಿ ಇಲ್ಲದೆ ಇದ್ದವರು. ಅವ್ರಿಗೆ ಹೆಸರಿದೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಆ ಎಲ್ಲಾ ದೇವತೆಗಳು 9 ಕೋಟಿ. ಇಲ್ಲಿ ಹಿಂದೆ ಹೇಳಿದಂತ ಹೇಳಿದ್ದಾರಲ್ಲ, ಇವರು ಅಸಂಖ್ಯ, ಇನ್ನು ಹೆಚ್ಚರಿದ್ದಾರೆ. ಇದು ಸಹಜವಾದ ಅರ್ಥ. ಸುವಿಜ್ಞಾನ ಸ್ವಾಮಿಗಳು ಇದೇ ಅರ್ಥ ಹೇಳಿದ್ದಾರೆ. ನಿಮ್ಮ ಕನ್ನಡದ ಅನುವಾದ ತಪ್ಪಿದ್ರೆ ಅದನ್ನು ಹೊಡೆದು ಹಾಕೊಳ್ಳಿ. ಸಂಖ್ಯಾ ನೇಮ ಉಳ್ಳದು. ಈ 7 ವಿಧ ಜೀವಗಣದವರು
ತಾಳಿ ನರದೇಹವನು. ಇದನ್ನ ತಾಳಿ ನರದೇಹವನು ಅಂತ ಇಲ್ಲಿ ಬಂತಲ್ಲ, ಇದು ಸ್ವರೂಪ ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಬಾಹ್ಯ ಶರೀರಕ್ಕೆ ಸಂಬಂಧಪಟ್ಟದ್ದು. ಮನುಷ್ಯ ಮೂಲತಃ, ಒಬ್ಬ ಜೀವ ಮೂಲತಃ ಹದ್ದಾಗಿರ್ಬೋದು, ಗಿಣಿ ಆಗಿರ್ಬೋದು, ಹುಲಿ ಆಗಿರ್ಬೋದು, ಆಕಳಾಗಿರ್ಬೋದು, ಒಂದು ಹುಲ್ಲೆ ಆಗಿರ್ಬೋದು ಮೂಲತಃ. ಆತ ಹುಟ್ಟುವಾಗ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಏನೇನೋ ಆಗಿ ಹುಟ್ಟುತ್ತಿರ್ತಾನೆ. ಒಬ್ಬ ಮೂಲತಃ ಸರಿಯಾದ ಜ್ಞಾನಿಯಾದವನೇ ಒಂದು ಬಾರಿ ಪ್ರಾಣಿಯಾಗಿ ಹುಟ್ಟಬಹುದು. ಮೂಲತಃ ಪ್ರಾಣಿಯಾದವನು ಮತ್ತೊಂದ್ಸಲ ಹುಟ್ಟುವಾಗ ಮನುಷ್ಯ ಆಗಿ ಹುಟ್ಟಿರ್ಬೋದು, ಏನೋ ಆಗ್ಬೋದು. ತಾಳಿ ನರದೇಹವನು ಅಂತ ಇಲ್ಲಿ ಹೇಳ್ತಾರಲ್ಲ, ಇದು ಸ್ಥೂಲ ದೇಹದ ಬಗ್ಗೆ, ಹೊರಗಿನ ಬಾಹ್ಯ ಶರೀರದ ಬಗ್ಗೆ. ಸಾಧನೆ ಮಾಡಬೇಕಾದ್ರೆ ಮನುಷ್ಯ ಏನೇನಾಗಬೇಕು? ನರದೇಹವನು ಮೊದಲು ಮನುಷ್ಯ ದೇಹ ಅದನಿಗೆ ಬರಬೇಕು. ಯಾಕಂದ್ರೆ ಹುಟ್ಟುವಾಗ ಹುಲ್ಲಾಗಿ ಹುಟ್ಟಿದ್ರೆ ಇದು ಎಲ್ಲ ಬಾಹ್ಯ. ಈಗ ನಾನು ಮಾತಾಡ್ತಿರೋದು ಬಾಹ್ಯ ಹುಲ್ಲು, ಬಾಹ್ಯ ಪಕ್ಷಿ, ಬಾಹ್ಯ ಪ್ರಾಣಿ, ಇವುಗಳ ಬಗ್ಗೆ. ಹುಟ್ಟುವಾಗ ನಾವು ಹುಲ್ಲಾಗಿ ಹುಟ್ಟಿದ್ರೆ, ಪಕ್ಷಿಯಾಗಿ ಪ್ರಾಣಿಯಾಗಿ ಹುಟ್ಟಿದ್ರೆ ನಮಗೇನು ಜ್ಞಾನ ಸಾಧನೆಗೆ ಅವಕಾಶ ಇರೋಲ್ಲ. ಅದಕ್ಕಾಗಿ ನರದೇಹವನ್ನು ತಾಳಿ ಹುಟ್ಟಿದ್ರೆ ಆವಾಗ ಜ್ಞಾನ ಸಾಧನೆಗೆ ಅವಕಾಶ. ತಾಳಿ ನರದೇಹವನ್ನು ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿ. ಇಲ್ಲಿ ಬ್ರಾಹ್ಮಣ ಶಬ್ದ ಹೊಂದಿದ್ರೆ ಇದು ಕೂಡ ಬಾಹ್ಯ ದೇಹದ ಬಗ್ಗೆ. ಮೊದಲು ನರದೇಹ ಬರಬೇಕು. ಆ ನರದೇಹದಲ್ಲಿಯೂ ಕೂಡ ಕೇವಲ ಮನುಷ್ಯನಾಗಿ ಹುಟ್ಟಿದ್ರೂ ಎಲ್ಲರಿಗೂ ಜ್ಞಾನ ಸಾಧನೆ ಮಾಡೋ ಅವಕಾಶ ಇರಲ್ಲ. ಅದಕ್ಕಾಗಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಬೇಕು. ಅದೇನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟೋದು ಅಂತಂದ್ರೆ ಅದಕ್ಕೂ ಎರಡರ್ಥ. ಎಲ್ಲನೂ ಬಾಹ್ಯ ಬ್ರಾಹ್ಮಣನ ಬಗ್ಗೆನೇ ಹೇಳ್ತಿರೋದು, ಆಂತರಿಕವಾಗಿ ಬ್ರಾಹ್ಮಣನ ಬಗ್ಗೆ ಇಲ್ಲಿ ಹೇಳ್ತಿಲ್ಲ. ಅದನ್ನ ಹಿಂದೆ ಸ್ಪಷ್ಟೀಕರಣ ಕೊಟ್ಟಾಗಿದೆ. ಮೂಲ ಜೀವನ ಸ್ವರೂಪನೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಿದೆ ಅಂತ ಹಿಂದೊಂದ್ಸರಿ ಬಂದಿತ್ತು. ಮುಂದೂ ಬರೋದಿದೆ, ಹಿಂದಿನ ಸಂಧಿಯಲ್ಲಿ ಕೂಡ ಬಂದಿತ್ತು. ಈಗ ನಾವಿಲ್ಲಿ ನರದೇಹವನ್ನು ಬ್ರಾಹ್ಮಣ ಕುಲ ಅಂತ ಇಲ್ಲಿ ಮಾತಾಡ್ತಿದ್ದೀವಲ್ಲ, ಇದೆಲ್ಲ ಬಾಹ್ಯ ಬ್ರಾಹ್ಮಣ, ಬ್ರಾಹ್ಮಣ ತಂದೆ ತಾಯಿ, ಬ್ರಾಹ್ಮಣ ವಂಶ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೂ ಕೂಡ ಅರ್ಥ ಎರಡು. ಅಲ್ಲಿ ನಿಮ್ಗೆ ಕನ್ನಡ ಅನುವಾದದಲ್ಲಿ ಅದು ಕಾಣದೇ ಇರ್ಬೋದು. ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸುವುದು ಅಂದ್ರೆ ಏನರ್ಥ? ಒಂದು ತಂದೆ ತಾಯಿಯಂದಿರು ಇಬ್ಬರು ಕೂಡ ಬ್ರಾಹ್ಮಣರಾಗಿರ್ಬೇಕು, ಅವ್ರ ವಂಶದಲ್ಲಿ ಹುಟ್ಟಿರ್ಬೇಕು. ಬ್ರಾಹ್ಮಣ ಅಂತಂದ್ರೆ ಹುಟ್ಟ ಬ್ರಾಹ್ಮಣರು ಅಂತ ಒಂದು ಅರ್ಥ, ಇನ್ನೊಂದು ಜ್ಞಾನಿಗಳಾದವರು ಅಂತ ಅರ್ಥ. ತಂದೆ ತಾಯಿಯಂದ್ರೆ ಇಬ್ಬರು ಕೂಡ ಜ್ಞಾನಿಗಳಾಗಬೇಕು, ಅಜ್ಜ ಮುತ್ತಜ್ಜ ಇವರೆಲ್ಲರೂ ಕೂಡ ಜ್ಞಾನಿಗಳಾಗಬೇಕು. ಹಾಗೆ ತಂದೆ ಕುಲ ತಾಯಿ ಕುಲ ಎರಡೂ ಕೂಡ ಜ್ಞಾನಿಗಳ ಕುಲ ಆದರೆ ನೀವು ಹುಟ್ಟೋ ಕುಲದಲ್ಲಿ ನಿಮಗೆ ಜನಿವಾರ ಇಲ್ಲದೆ ಇರ್ಬೋದು, ಜುಟ್ಟಿಲ್ಲದೆ ಇರ್ಬೋದು, ನಿಮಗೆ ಜ್ಞಾನ ಸಾಧನೆ ಮಾಡುವ ಅವಕಾಶ ತಾನಾಗೇ ಬರ್ತದೆ. ಕೆಲವು ಆಯಾ ವರ್ಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಧಿ ನಿಯಮಗಳನ್ನು ಶಾಸ್ತ್ರ ಹೇಳ್ಬೋದು, ಅದು ಆಚೆಗಿರಲಿ. ಆದರೆ ಶ್ರವಣ ಮಾಡೋ ಅನುಕೂಲ ಮತ್ತು ಶ್ರವಣ ಮಾಡಿಸೋರ ಒಂದು ಸಾಮೀಪ್ಯ ಅದು ತಾನಾಗೆ ಸಿಗ್ತದೆ. ಹಾಗಾಗಿ ನರದೇಹ ಸಿಗಬೇಕು. ಬರೇ ನರದೇಹ ಸಿಕ್ಕ ಉಪಯೋಗ ಇಲ್ಲ. ಯಾಕಂದ್ರೆ ಮನುಷ್ಯರು ಎಷ್ಟೋ ಜನ ಇದ್ದಾರೆ. ಈಗಾಗಲೇ 600 ಕೋಟಿ ಜನ ಇದ್ದಾರೆ ಭೂಲೋಕದ ಮೇಲೆ. ಆ 600 ಕೋಟಿ ಜನರಲ್ಲಿ ಎಲ್ಲಾ ಕಡೆನೂ ಎಲ್ಲರೂ ಕೂಡ ಈ ಜ್ಞಾನ ಸಾಧನೆಯನ್ನು ಮಾಡ್ತಿಲ್ಲಲ್ಲ. ಹಾಗಾಗಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟೋದು ಮುಖ್ಯ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟೋದು ಮುಖ್ಯ ಅಂತಂದ್ರೆ ತಂದೆ ತಾಯಂದ್ರಿಬ್ಬರು ಕೂಡ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಬೇಕು. ಇವನು ಹಾಗಾಗಿ ಬ್ರಾಹ್ಮಣ ಅಂತ ಆಗ್ತಾನೆ. ಶಾರೀರಿಕವಾಗಿ ಜುಟ್ಟು ಜನಿವಾರ ಇದ್ದಂಥ ಬ್ರಾಹ್ಮಣ್ಯ ಒಂದು. ಅದಕ್ಕಿಂತ ಮುಖ್ಯವಾದ್ದು, ಯಾಕಂದ್ರೆ ಇದು ಮುಖ್ಯವಾದ್ದು, ಅದಕ್ಕಿಂತ ಮುಖ್ಯ ಅಂತ ನಾನು ಯಾಕೆ ಹೇಳ್ತೀನಿ ಒತ್ತಿ ಅಂತಂದ್ರೆ, ತಂದೆ ತಾಯಂದ್ರಿಬ್ಬರು ಬ್ರಾಹ್ಮಣರು ಇರಬಹುದು, ಪುಟ್ಟ ಜನಿವಾರ ಜುಟ್ಟು ಎಲ್ಲ ಇರಬಹುದು, ಆ ಥರದ ಉಪನಯನ ಗರ್ಭಾಧಾನ ಇತ್ಯಾದಿ ಸಂಸ್ಕಾರಗಳು ಆಗಿರಬಹುದು, ಬ್ರಾಹ್ಮಣ ಸಂಘ ಮೆಂಬರು ಆಗಿರಬಹುದು. ಆದರೆ ಜ್ಞಾನ ಸಾಧನೆ ಮಾಡದೆ ಹೋದರೆ ಅವ್ರ ತಂದೆ ತಾಯಂದಿರು ಬ್ರಾಹ್ಮಣರಾಗಿಯೂ ಉಪಯೋಗ ಇಲ್ಲ, ಅವ್ರ ಮಕ್ಕಳು ಬ್ರಾಹ್ಮಣರು ಅನ್ಸ್ಕೊಂಡ್ರೂ ಉಪಯೋಗ ಇಲ್ಲ. ಹಾಗಾಗಿ ತಂದೆ ತಾಯಂದಿರು ಬ್ರಾಹ್ಮಣ ದೈಹಿಕವಾಗಿ ಬ್ರಾಹ್ಮಣರು ಅನ್ನೋದಕ್ಕಿಂತ ದೈಹಿಕವಾಗಿ ಅವ್ರು ಏನೇ ಇದ್ರು ಜ್ಞಾನಿಗಳಾಗಿದ್ದರೆ ಅಲ್ಲಿ ಹುಟ್ಟುವಂಥ ಮಕ್ಕಳು ಇರ್ತಾರಲ್ಲ, ಅವರು ಕೂಡ ಜ್ಞಾನ ಸಾಧನೆ ಮಾಡುವಂಥ ಒಂದು ಉತ್ಸಾಹ, ಆ ಒಂದು ಪ್ರವೃತ್ತಿಯನ್ನು ಪಡ್ಕೊಳ್ತಾರೆ. ಅದು ಮುಖ್ಯ. ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿ, ಬ್ರಾಹ್ಮಣರಾಗಿ ಹುಟ್ಟಬೇಕು ಬೇಡ ಅಂತಲ್ಲ, ಅದನ್ನ ನಾನು ನಿರಾಕರಣೆ ಮಾಡಲಿಲ್ಲ. ಕೆಲವು ಸರಿ ತಪ್ಪರ್ಥ ಬರೋ ಸಾಧ್ಯತೆ ಇದೆ. ಬ್ರಾಹ್ಮಣರೇ ತಂದೆ ತಾಯಂದ್ರು ಬ್ರಾಹ್ಮಣರಾಗಿದ್ದು ವಿಶೇಷವಾಗಿ ಜ್ಞಾನಿಗಳೇ ಆಗಿದ್ರೆ ಜ್ಞಾನ ಸಾಧನೆ ಮಾಡುವ ಅನುಕೂಲ ಹೆಚ್ಚು ಅಷ್ಟೇ. ಉದ್ಭವಿಸಿ ಸ್ಥೂಲ ಕರ್ಮವು ತೊರೆದು ಹೊರಗಿನ ಕರ್ಮ ಬಿಟ್ಟು ಬಿಡ್ರಿ. ಹೊರಗಿನ ಕರ್ಮ ಅಂತಂದ್ರೆ ಪ್ರವೃತ್ತಿ, ಹೊಟ್ಟೆ ಹೊರೆಯೋದಕ್ಕಾಗಿ ಮಾಡೋ ಕರ್ಮಗಳಿದೆಯಲ್ಲ, ಅದನ್ನು ಬಹಳ ಮಾಡಬೇಡ್ರಿ. ಅದನ್ನು ತೊರೆದು ಗುರುಗಳು ಹೇಳಿದ ಅರ್ಥವ ಹೇಳಿರ್ತಾರೆ. ಗುರುಗಳು ಯಾವುದೋ ಒಂದು ಅರ್ಥವನ್ನು ನಮ್ಮಂಥವ್ರ ಮೂಲಕ ಹೇಳಿಸ್ತಾರೆ. ನಾವು ಗುರುಗಳಲ್ಲ, ಹೇಳಿದವರು ಬೇರೆ ಯಾರೋ ಇರ್ತಾರೆ, ಅವ್ರು ನೇರವಾಗಿ ಹೇಳಿಕ್ಕೆ ಬರೋದಿಲ್ಲ ಅಂತೇಳಿ ನಮ್ಮಂಥವ್ರ ಮೂಲಕ ಹೇಳಿಸ್ತಾರೆ. ಗುರುಗಳು ಹೇಳಿದ ಅರ್ಥವ ತಿಳಿದು ತತ್ತತ್ಕಾಲ ಧರ್ಮ ಆಯಾ ಕಾಲಕ್ಕೆ ಏನೇನು ಕೆಲಸ ಮಾಡಬೇಕು. ಬ್ರಹ್ಮಚಾರಿಗಳಾಗಿದ್ದರೆ ಅಧ್ಯಯನ ಮಾಡಿರಿ, ಗೃಹಸ್ಥರಾಗಿದ್ದರೆ ನ್ಯಾಯಯುತವಾದಂಥ ಸಂಪಾದನೆ ಮಾಡಿರಿ, ಮುಂದೆ ಯಾವ್ಯಾವ ಆಶ್ರಮಕ್ಕೆ ತಕ್ಕಂಥ ಏನೇನು ಕೆಲಸ ಮಾಡಬೇಕು ಆ ಕೆಲಸಗಳನ್ನು ಮಾಡಿರಿ. ತತ್ತತ್ಕಾಲ ಧರ್ಮ ಅದನ್ನ ಕೆಲವು ಕಡೆ ಕರ್ಮ ಅಂತನೂ ಪಾಠ ಇದೆ ಅಂತ ಕಾಣಿಸ್ತದೆ. 4ನೇ ಪದ್ಯ
ಇಲ್ಲಿ ಕರ್ಮ ಅಂತಿದ್ದು ತಪ್ಪಿಲ್ಲ. ಧರ್ಮ ತತ್ತತ್ ಕಾಲ ಧರ್ಮ, ಆಯಾ ಕಾಲಕ್ಕೆ ಅಂದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ತತ್ತತ್ ಕಾಲ ಧರ್ಮ. ಆ ಧರ್ಮವನ್ನ ಸಮರ್ಪಿಸುವವರು ಸಮರ್ಪಣೆ ಮಾಡಬೇಕು. ಯಾರಿಗೆ ಸಮರ್ಪಣೆ ಮಾಡಬೇಕು ಅಂತಂದ್ರೆ ಭಗವಂತನ ಸಮರ್ಪಣೆ ಮಾಡಬೇಕು. ಇವರನ್ನು ಕರ್ಮಯೋಗಿಗಳು ಅಂತ ಕರೀತಾರೆ. ಹಾಗಾಗಿ ನಾವೆಲ್ಲ ಈ ಕರ್ಮಯೋಗಿಗಳೇ. ವಸ್ತುತಃ ನಾವು ದೊಡ್ಡ ವಿದ್ವಾಂಸರು ಅಂತ ಹೊಗಳಿಸ್ಕೋತೇವೆ, ತಕ್ಕಂತೆ ಸ್ಥಾನ, ಮಾನ, ಪ್ರತಿಷ್ಠೆ ಎಲ್ಲ ಅಪೇಕ್ಷೆ ಮಾಡ್ತೇವೆ. ಆದರೆ ನಾವು ಜ್ಞಾನಯೋಗಿಗಳೇ ಅಲ್ಲ. ಯಾಕಂದ್ರೆ ನಮ್ಗೆ ಕರ್ಮ ಮಾಡ್ಲಿಕ್ಕೆ ಹೆಚ್ಚು ಅಧಿಕಾರ. ಆದರೆ ಮಾಡುವಂಥ ಸಂಧ್ಯಾ ವಂದನೆ, ದೇವರ ಪೂಜೆ, ಮಾಡುವಂಥ ಎಲ್ಲ ದೈಹಿಕ ವ್ಯಾಪಾರಗಳು ಕೂಡ, ಸಂಪಾದನೆ, ಅದರ ಖರ್ಚು ಇದನ್ನೆಲ್ಲೂ ಕೂಡ ಜ್ಞಾನಪೂರ್ವಕವಾಗಿ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಆವಾಗ ನಾವು ಕರ್ಮಯೋಗಿಗಳು ಅಂತ ಅನ್ಸ್ಕೋತೀವಿ. ಕರ್ಮಣೈವ ಹಿ ಸಂಸಿದ್ಧಿ ಆಸ್ಥಿತ ಜನಕಾದಯ ಅಂತ ಭಗವದ್ಗೀತಾ ಹೇಳ್ತದೆ. ಜನಕ ಮೊದಲಾದ ಮಹಾರಾಜರು ಕೂಡ ಕರ್ಮ ಮಾಡಿಯೇ ಸಾಧನ ಶಿಖರವನ್ನು ಏರಿದ್ರು. ಹಾಗೆ ನಿಮಗೆ ಜ್ಞಾನಯೋಗಿಗಳಾಗುವಂತಹ ಅರ್ಹತೆ ಇಲ್ಲದೇ ಇದ್ರು ಏನು ತೊಂದರೆ ಇಲ್ಲ. ಏನೇನು ಕರ್ಮ ಮಾಡ್ತೀರಿ, ಕರ್ಮವನ್ನೇ ಭಗವಂತನ ಪೂಜಾ ಅಂತ ಮಾಡ್ರಿ. ಯಾವಾಗ ಅನುಕೂಲ ಸಿಗ್ತದೋ ಆವಾಗ ಶ್ರವಣ ಮಾಡ್ರಿ, ಅದನ್ನ ಏಕಾಂತದಲ್ಲಿದ್ದಾಗ ಮನನ ಮಾಡ್ರಿ. ಆ ಮನನ ಮಾಡಿದ್ದನ್ನ ಪೂಜಾ ಮಾಡುವಾಗ ಕೃತಿಗಿಳಿಸ್ಲಿಕ್ಕೆ ಪ್ರಯತ್ನ ಪಡ್ರಿ. ಪೂಜಾ ಮಾಡುವಾಗ ಭಗವಂತನಲ್ಲಿ ಆ ಅನುಸಂಧಾನವನ್ನು ಕಾಣ್ಲಿಕ್ಕೆ ಪ್ರಯತ್ನ ಪಡ್ರಿ. ಹಾಗಾದಾಗ ನೀವು ಕರ್ಮಯೋಗಿಗಳು ಅಂತ ಅನ್ಸ್ಕೋತೀರಿ ಅಂತ ಅದರ ಅರ್ಥ. ಅಲ್ಲಿಗೆ ಈ 24ನೇ ಕಲ್ಪ ಸಾಧನ ಸಂಧಿಯ 4ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಒಟ್ಟಾರೆ ಪದ್ಯಗಳಲ್ಲಿ 734ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಈಗಾಗಲೇ ಹೇಳಿದಂತೆ ಸತ್ಯವೀರ ಸ್ವಾಮಿಗಳ ಪುಣ್ಯದಿನ, ಹಾಗೆ ವಿಜಯದಾಸರ ಪುಣ್ಯದಿನ. ಆ ಇಬ್ಬರು ಮಹಾತ್ಮರಲ್ಲಿ ನಾವು ಆ ಭಾರತೀಯ ರಮಣ ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಕಾಣಬೇಕು, ವೇದವ್ಯಾಸರೂಪಿಯಾದಂಥ ಭಗವಂತನನ್ನು. ಕಾರಣ ಇಷ್ಟೇ, ಈ ಕಲ್ಪ ಸಾಧನ ಸಂಧಿ ಅಂತ ಅನ್ನೋದು ಎಷ್ಟೆಷ್ಟು ಕಲ್ಪ ಅವರೆಲ್ಲ ಓದಿದ್ರು, ಮುಂದೆಲ್ಲ ಬರ್ತದೆ. ಎಷ್ಟೆಷ್ಟು 40 ಕಲ್ಪ, 100 ಕಲ್ಪ ಓದಿದ್ರು, ಮತ್ತೊಂದು 10 ಕಲ್ಪ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡಿದ್ರು. ಇಷ್ಟೆಲ್ಲ ಸಾಧನೆ ಮುಂದೆ ಬರೋದಿದೆ. ಹಾಗಾಗಿ ಜ್ಞಾನ ಮತ್ತು ಜ್ಞಾನಪೂರ್ವಕವಾದ ತಪಸ್ಸು ಅದ್ರ ಬಗ್ಗೆ ಎಲ್ಲ ಮುಂದೆ ಹೇಳ್ತಾರೆ. ಮತ್ತು ವಿಜಯದಾಸರು ಹೋಲಿಸಿಕೊಂಡಿದ್ದು ಕಾಶಿನಗರದಲ್ಲಿದ್ದ ವೇದವ್ಯಾಸನ ಅಂತ ಬರ್ತದೆ. ಹಾಗಾಗಿ ವೇದವ್ಯಾಸನನ್ನು ಅವರು ಹೋಲಿಸಿಕೊಂಡಿದ್ರು. ಆ ವೇದವ್ಯಾಸ ರೂಪಿಯಾದಂಥ ಭಗವಂತನಿಗೆ ಇದು ಅರ್ಪಣೆ ಆಗಬೇಕು. ಅದಕ್ಕೊಂದು ತೈತ್ತರೀಯ ಉಪನಿಷತ್ನಲ್ಲಿ ಬಹಳ ಶ್ರೇಷ್ಠವಾದ ಪ್ರಾರ್ಥನೆ ಇದೆ. ಛಂದಸಾಂ ವೃಷಭೋ ವಿಶ್ವರೂಪ, ಛಂದಸಾಂ ವೃಷಭ, ವೇದಗಳನ್ನು ಉದ್ಧಾರ ಮಾಡಿ ಜಗತ್ತನ್ನು ಆತ ಕಾಪಾಡಿದವನು. ಛಂದಸಾಂ ವೃಷಭೋ ವಿಶ್ವರೂಪ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ. ದೇವನೇ, ಭಗವಂತನೇ, ನಾನು ಅಮೃತವನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯನಾಗಬೇಕು. ಅಮೃತ ಅಂದರೆ ತತ್ವಜ್ಞಾನ, ದೇವತೆಗಳು ಪಾನ ಮಾಡ್ತಾರಲ್ಲ ಆ ಅಮೃತ ಅಲ್ಲ. ತತ್ವಜ್ಞಾನವನ್ನು ಸ್ವೀಕಾರ ಮಾಡಲಿಕ್ಕೆ ನಾನು ಯೋಗ್ಯನಾಗಬೇಕು. ಶರೀರಮ್ಮೇ ವಿಚರ್ಷಣಂ, ನನ್ನ ಶರೀರಕ್ಕೆ, ಮನಸ್ಸಿಗೆ ಆ ತತ್ವಜ್ಞಾನವನ್ನು ಸ್ವೀಕಾರ ಮಾಡುವಂಥ ಶಕ್ತಿ ಬರಬೇಕು. ಅದೇನಂದ್ರೆ ಇಲ್ಲದೇ ಇದ್ದರೆ ನಮ್ಮ ಶರೀರವೇ ಮುಖ್ಯವಾಗಿ ಒಂದು 13 ಗಂಟೆ ಸ್ಥಿರವಾಗಿ ಕೂಡೋದಿಲ್ಲ. ಯಾವಾಗಲೂ ಶರೀರ ಕೂಡದೇ ಇದ್ದರೆ ಮನಸ್ಸು ಕೂಡೋದಿಲ್ಲ. ಅದಕ್ಕಾಗಿ ಶರೀರಕ್ಕೆ ಮತ್ತು ಮನಸ್ಸಿಗೆ ಒಂದು ಕಡೆ ಸ್ಥಿರವಾಗಿ ಕೂತು ಸಂಧ್ಯಾ ವಂದನೆ, ದೇವರ ಪೂಜೆ, ಶ್ರವಣ ಇದನ್ನು ಮಾಡುವಂಥ ಒಂದು ಸ್ಥಿರತೆ ಬರಲಿ. ಶರೀರಮ್ಮೇ ವಿಚರ್ಷಣಂ ಜಿಹ್ವಾಮೇ ಮಧುಮತ್ತಮ, ನಮ್ಮ ನಾಲಿಗೆ ಅತ್ಯಂತ ಜೇನಿನಂತೆ ಸಿಹಿಯಾದಂಥ ಮಾತನ್ನು ಆಡಬೇಕು ಭಗವಂತನ ಬಗ್ಗೆ ಮತ್ತು ಭಾಗವತರ ಬಗ್ಗೆ. ಕರ್ಣಾಭ್ಯಾಂ ಭೂರಿ ವಿಶ್ವಂ, ನಾನು ಕಿವಿಗಳಿಂದ ಹೆಚ್ಚೆಚ್ಚು ಕೇಳುವಂತಾಗಲಿ, ಮಾತು ಕಡಿಮೆ ಆಡುವಂತಾಗಲಿ, ಕೇಳೋದು ಹೆಚ್ಚಾಗಲಿ. ಬ್ರಹ್ಮಣ ಕೋಶೋಸಿ ಮೇಧಯಾಪಿ ಹಿತಃ ಶ್ರುತಮ್ಮೇ ಗೋಪಾಯ. ಕೊನೆಯ ಪ್ರಾರ್ಥನೆ ಅದು. ನನ್ನ ಜ್ಞಾನ ಇದು ಬಹಳ ಅಲ್ಪವಾದ ಜ್ಞಾನ, ಯಾಕಂದ್ರೆ ನಾನು ಕರ್ಮಯೋಗಿ, ಜ್ಞಾನಯೋಗಿ ಅಲ್ಲ, ನಾನು ಕರ್ಮಯೋಗಿ. 12 ವರ್ಷ ಓದಿದ್ದೀನಿ ಅಂತ ಅನ್ಸ್ಕೊಂಡ್ರು, ದೊಡ್ಡ ವಿದ್ವಾಂಸ ಅಂತ ಅನ್ಸ್ಕೊಂಡ್ರು, ಪ್ರವಚನ ಹೇಳ್ತೇನೆ ಅಂತ ಅನ್ಸ್ಕೊಂಡ್ರು ಕೂಡ ನಾನು ಕರ್ಮಯೋಗಿನೇ. ಆ ಓದಿದ್ದೆಲ್ಲ, ಎಲ್ಲನೂ ಓದಬೇಕಾದ್ದೆಲ್ಲವನ್ನೂ ಓದಲಿಲ್ಲ. ಆ ಓದಿದ್ದೆಲ್ಲ ಅರ್ಥವಾಗಲಿಲ್ಲ, ಅರ್ಥ ಆಗಿದ್ದೆಲ್ಲ ನೆನಪಿಲ್ಲ. ಈಗ ಆ ನೆನಪಿದ್ದನ್ನೆಲ್ಲವನ್ನು ಹೇಳಲಿಕ್ಕೆ ಬಾಯೂ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ನನಗೆ. ಹಾಗಾಗಿ ಆ ನನ್ನ ಜ್ಞಾನಕ್ಕೆ ಯಾವಾಗ ಏನು ಬರೆಯುವಾಗ ತಪ್ಪು ಮಾಡ್ತೀನೋ ಗೊತ್ತಿಲ್ಲ, ಪ್ರವಚನ ಮಾಡುವಾಗ ಏನು ತಪ್ಪು ಮಾಡ್ತೀನೋ ಗೊತ್ತಿಲ್ಲ. ಈ ಎಲ್ಲ ಜ್ಞಾನಕ್ಕೆ ಒಂದು ಸುರಕ್ಷಿತವಾದ ಕವಚ ನಿನ್ನಿಂದ ನಾನು ಸಿಗಬೇಕು. ಶ್ರುತಮ್ಮೇ ಗೋಪಾಯ, ನನ್ನ ಆ ಜ್ಞಾನಕ್ಕೊಂದು ಕವಚ ನೀನು ಮಾಡಿಕೊಡು ಅಂತ ಆ ಭಗವಂತನನ್ನು ಕೇಳ್ಕೊಳ್ಳೋದು, ಆ ವೇದವ್ಯಾಸ ರೂಪಿಯಾದ ಭಗವಂತನನ್ನು ಕೇಳ್ಕೊಳ್ಳೋದು ಇವತ್ತಿನ ಈ ಪುಣ್ಯ ಆರಾಧನೆ ದಿವಸ ನಾವು ಮಾಡಬೇಕಾದ ಕರ್ತವ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.